ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಮಾರ್ನಿಂಗ್ ಝೂಮ್ ಕ್ಲಾಸ್ ಅಲ್ಲಿ. ಸೊ ನನ್ನ ವಾಯ್ಸ್ ಕೇಳಿಸ್ತೀಯ ಸರ್? ಐ ಆಮ್ ಆಡಿಬಲ್? ಸ್ನೇಹಿತರೆ, ನನ್ನ ವಾಯ್ಸ್ ಕೇಳಿಸ್ತೀರ? ನನ್ನ ವಾಯ್ಸ್ ಕೇಳಿಸ್ತಿದೆಯಾ? ಸರ್ ಎಸ್ ಸರ್. ಎಸ್ ಸರ್. ಹೇಳಿದೆ. ಓಕೆ, ಥ್ಯಾಂಕ್ ಯು. ಎಸ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಮಾರ್ನಿಂಗ್ ಝೂಮ್ ಕ್ಲಾಸ್ ಅಲ್ಲಿ. ಸ್ಪೆಷಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಆಲ್ರೆಡಿ ಇವತ್ತು 28ನೇ ತಾರೀಕು. ಇನ್ನು ಕೇವಲ ನಮ್ಮ ಈ ಮಂತ್ಲಿ ಕ್ಲೋಸಿಂಗ್ 3 ಡೇಸ್ ಉಳಿದಿದೆ. ಸೊ ನಿನ್ನೆನೂ ಸಹ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಗೋಪಾಲ್ ಕುಂದು ಸರ್, ಹಾನರೇಬಲ್ CMD ಗೋಪಾಲ್ ಕುಂದು ಸರ್ ಅವರು ವಂಡರ್ಫುಲ್ ಆಗಿರುವಂಥ ಒಂದು ಟ್ರೈನಿಂಗ್ ನಮಗೆ ಕೊಟ್ಟರು. ಆ ಟ್ರೈನಿಂಗ್ ನೀವು ನೋಡಿರ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಪ್ರೆಸೆಂಟೇಷನ್ ಅವರು ಕೊಟ್ಟರು. ಅಂಡ್ ಅದರಲ್ಲಿ ಈ ಫ್ರೀಡಮ್ ಪ್ಲಾನ್ ಅಲ್ಲಿ ಏನೆಲ್ಲ ಅಚೀವ್ಮೆಂಟ್ಸ್ ಆಗಿದೆ, ಏನೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಅವರ ಬಗ್ಗೆ ಅವರು ಮಾಹಿತಿನ ಕೊಡ್ತಾ ಇದ್ರು. ರಿಯಲಿ ಸ್ನೇಹಿತರೆ, ಅವರ ಮಾತನ್ನ ಕೇಳಿ, ಅವರ ಒಂದು ಮೀಟಿಂಗ್ ಟ್ರೈನಿಂಗ್ ನೋಡಿ ನನಗೆ ಮೈಯೆಲ್ಲ ರೋಮಾಂಚನ ಆಯಿತು. ಎಸ್, ಅಂತ ಒಂದು ವಂಡರ್ಫುಲ್ ಆಗಿರೋಂಥ ಒಂದು ಸಕ್ಸಸ್ ಇವತ್ತು SHPL ಇರೋಂಥ ವ್ಯಕ್ತಿಗಳು ಪಡ್ಕೊಳ್ತಾ ಇದ್ದಾರೆ. ಸೊ ರಿಯಲಿ ಇವರು ಲಿಜೆಂಡ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಂಥ ಒಂದು ಸಕ್ಸಸ್ ಸ್ನೇಹಿತರೆ ಇವತ್ತು ರಿಯಲಿ ಒಂದು ಕೇವಲ ಆಗಸ್ಟ್ ಮಂತಿನ ನಮ್ಮ ಫ್ರೀಡಮ್ ಪ್ಲಾನ್ ಏನು ಲಾಂಚ್ ಆಯಿತು ಅವಾಗಿಂದ ತುಂಬಾ ಜನ ತಮ್ಮ ಇನ್ಕಮ್ ಸಹ ಅಪ್ಡೇಟ್ ಆಗಿದೆ. ಅಂಡ್ ದೆನ್ ಸ್ನೇಹಿತರೆ, ತುಂಬಾ ಜನಗಳ ಇವತ್ತು ಬಿಸ್ನೆಸ್ ಅಲ್ಲಿ ತುಂಬಾ ಗ್ರೋತ್ ಆಗಿದೆ. ಬಟ್ ಇನ್ನು ತುಂಬಾ ಜನ ಸ್ನೇಹಿತರೆ ಇನ್ನು ಆಲೋಚನೆಯಲ್ಲಿದ್ದಾರೆ. ಸೊ ಹಾಗಾಗಿ ನಾನು ಹೇಳ್ತಾ ದಯವಿಟ್ಟು ವೇಟ್ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ವಸ್ತುಗಳು ಇವತ್ತು SHPL ಮುಖಾಂತರ ನಿಮಗೆ ಟ್ರೈನಿಂಗ್ ಅಲ್ಲಿ ಸಿಗ್ತಾ ಇದೆ. ಸೊ ಇದನ್ನು ಪಡ್ಕೊಂಡು ನೀವೆಲ್ಲರೂ ಆದಷ್ಟು ಬೇಗ ಸಕ್ಸಸ್ ಕಡೆ ಹೋಗಿ, ನಿಮ್ಗೆಲ್ಲರಿಗೂ ಆ ಭಗವಂತ ಸಕ್ಸಸ್ ಕೊಡ್ಲಿ. ಆದಷ್ಟು ಬೇಗ ನೀವೆಲ್ಲ ನಿಮ್ಮ ರ್ಯಾಂಕ್ಸ್ ಅಚೀವ್ ಮಾಡಲಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೊಂದು ವೆರಿ ಇಂಪಾರ್ಟೆಂಟ್ ಒಂದು ವಿಷಯಗಳನ್ನು ತಿಳಿಸ್ತಾ, ಇವತ್ತು ಲಾಸ್ಟ್ ನಮ್ಮ ಈ ಆಗಸ್ಟ್ ಅಲ್ಲಿ ಏನು ಪ್ಲಾನ್ ಅಪ್ಡೇಟ್ ಇತ್ತು, ಅದರಲ್ಲಿ ಏನೆಲ್ಲ ರ್ಯಾಂಕ್ಸ್ಗಳು ಅಚೀವ್ಮೆಂಟ್ ಮಾಡಿದ್ದಾರೆ, ಎಷ್ಟು ಜನ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಸೊ ಹಾಗೆ ಆದಷ್ಟು ಬೇಗ ನಿಮ್ಮ ಎಲ್ಲ ಪಾರ್ಟರ್ಸ್ನ ಕರೆದು ಕಳಿಸ್ತಿದ್ದಾರೆ. ನಾವು ಸ್ಟಾರ್ಟ್ ಮಾಡೋಣ. ಸೊ ಒಂದ್ಸಗಿ ನಿಮ್ಮೆಲ್ಲರಿಗೂ ಸ್ವಾಗತ. SHPL ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ವೆಲ್ಕಮ್ ಮಾಡ್ತಾ ಇದೆ ನಿಮಗೆ ಇವತ್ತು ಟುಡೇಸ್ ಮಾರ್ನಿಂಗ್ ಕ್ಲಾಸ್ ಅಲ್ಲಿ. ಸೊ ಇವತ್ತು 28/9/2024, ರೈಟ್. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಸ್ವಾಗತ. ಎಸ್ ಡಿಯರ್ ಲೀಡರ್ಸ್, ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಹೌ ಟು ಗೆಟ್ ಫೈನಾನ್ಷಿಯಲ್ ಫ್ರೀಡಮ್. ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ನ ಅವಶ್ಯಕತೆ ಇದೆ ಸ್ನೇಹಿತರೆ. ಎವ್ರಿವನ್ ವಾಂಟ್ ಟು ಬಿ ಎ ಫೈನಾನ್ಷಿಯಲ್ ಫ್ರೀಡಮ್. ಸೊ ಎಷ್ಟು ಜನಕ್ಕೆ ದುಡ್ಡು ಬೇಕು ಅಂದ್ರೆ ಎಲ್ಲರೂ ನೀವು ಹೇಳ್ತೀರಾ, ಸರ್ ನನಗೆ ಬೇಕು ದುಡ್ಡು, ನನಗೆ ಬೇಕು, ಐ ವಾಂಟ್ ಟು ಅರ್ನ್ ಮನಿ. ಎಸ್, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಪೆಷಲಿ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಸ್ನೇಹಿತರೆ. ಈ ಬಿಸ್ನೆಸ್ ಮುಖಾಂತರ ನೀವು ಒಂದು ಒಳ್ಳೆ ಹೆಲ್ತಿ ಇನ್ಕಮ್ ನ ನೀವು ಅರ್ನ್ ಮಾಡಬಹುದು, ಒಂದು ಒಳ್ಳೆ ನಿಮ್ಮ ಒಂದು ಲೈಫ್ ನ ನೀವು ಲೀಡ್ ಮಾಡಬಹುದು. ಬಟ್ ಆದ್ರೆ ಎಸ್ ಸ್ನೇಹಿತರೆ, ನೋಡ್ತಾ ಹೋಗೋಣ, ಈ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಸಮ್ ಕಂಡೀಷನ್ಸ್ ಇದೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ನಿಮ್ಮ ಹತ್ರ ಹಣ ಬರೋದಿಲ್ಲ ಸ್ನೇಹಿತರೆ. ಹಣ ಗಳಿಸಬೇಕು ಅಂದ್ರೆ ಸ್ನೇಹಿತರೆ, ನೀವು ಮಾಡಬೇಕಾಗಿರೋಂಥ ಕೆಲಸ ಇದೆಯಲ್ಲ, ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ವಂಡರ್ಫುಲ್ ಆಗಿ, ತುಂಬಾ ಸೀರಿಯಸ್ ಆಗಿ ಮಾಡ್ಬೇಕಾಗ್ತದೆ. ಒಬ್ಬ ಶಿಲ್ಪಿ ಒಂದು ಒಂದು ಕಲ್ಲನ್ನು ತಗೊಂಡು ಕಿತ್ತನೆ ಮಾಡಬೇಕಾದ್ರೆ, ಅದಕ್ಕೆ ಒಂದು ರೂಪ ಕೊಡಬೇಕಾದ್ರೆ ಸ್ವಲ್ಪನೂ ಅವರ ಮೈಂಡ್ ಡಿಸ್ಟರ್ಬ್ ಆಯ್ತು, ಸ್ವಲ್ಪನೂ ಅವರ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಅದು ಶಿಲ್ಪಿ ಆಗೋದಿಲ್ಲ, ಅದು ಕಲ್ಲು ಹೊಡೆದು ಹೋಗ್ತದೆ. ಎಸ್, ಅದೇ ರೀತಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ತನ್ನ ಜೀವನ ರೂಪಿಸ್ಕೊಬೇಕು ಅಂದ್ರೆ ಇವನು ತನ್ನ ಜೀವನದ ಶಿಲ್ಪಿ ಇದ್ದಂಗೆ. ಒಬ್ಬ ವ್ಯಕ್ತಿ ಇವಾಗ ಅವರ ಜೀವನವನ್ನು ರೂಪಿಸ್ಕೊಬೇಕು ಅಂದ್ರೆ ಸ್ನೇಹಿತರೆ, ಅವರ ಕಾನ್ಸಂಟ್ರೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಂದ್ರೆ ಅವರ ಜೀವನ ಇವತ್ತು ಒಳ್ಳೇದಾಗೋದು ಹಾಳಾಗ್ಬಿಡ್ತದೆ. ಯಾವ ರೀತಿ ಒಂದು ಶಿಲ್ಪಿ ತನ್ನ ಕಲ್ಲನ್ನು ಕೆತ್ತಬೇಕಾದ್ರೆ ತನ್ನ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಗಿ ಎಲ್ಲೋ ಒಂದು ಕಡೆ ಹೊಡೆಯುವಂತ ಹುಳಿಯನ್ನ, ಒಂದು ಪೆಟ್ಟನ್ನು ಎಲ್ಲೋ ಒಂದು ಕಡೆ ಹೊಡೆದಾಗ ಅದು ಕಲ್ಲು ಹೊಡೆದೋಗ್ತದೆ. ಅದೇ ರೀತಿ ಜೀವನದಲ್ಲಿ ನಾವು ಹೋಗುವಂತ ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋದಾಗ ಅಥವಾ ಬೇರೆ ಕಡೆ ನಮ್ಮ ಗುರಿ ಇದ್ದಾಗ ನಮ್ಮ ಜೀವನ ಹೊಡೆದೋಗ್ತದೆ. ಹಾಗಾಗಿ ಸ್ನೇಹಿತರೆ, ರಿಯಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವೆಲ್ಲರೂ ಇದ್ದೀರಾ. ಒಂದು ಬ್ಯೂಟಿಫುಲ್ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಗೆಲ್ಲಬೇಕು ಅಂದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ನೀವು ಪಡ್ಕೊಬೇಕು ಅಂದ್ರೆ, ಎಸ್ ರಿಯಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಫ್ರೀಡಮ್ಗೆ ಎಸ್ ನೋಡಿ, ಫ್ರೀಡಮ್ ಹೇಳ್ತಾರಲ್ಲ, ಫ್ರೀಡಮ್ ದ ಅರ್ನ್ ಮನಿ ಹೌ ಮಚ್ ಯು ವಾಂಟ್ ಅಂದ್ರೆ ಏನು? ವಾಟ್ ಈಸ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ? ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕು, ಹೌ ಮಚ್ ಮನಿ ಯು ವಾಂಟ್. ಫ್ರೀಡಮ್ ಟು ಸ್ಪೆಂಡ್ ದ ಮನಿ ಹೌ ಮಚ್ ಯು ವಾಂಟ್. ಹೌ ಮಚ್ ಯು ಅರ್ನ್, ಹೌ ಮಚ್ ಯು ಸ್ಪೆಂಡ್. ಎಷ್ಟು ನಾನು ಅರ್ನ್ ಮಾಡಬೇಕು, ಎಷ್ಟು ನಾನು ಸ್ಪೆಂಡ್ ಮಾಡಬೇಕು. ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಸರ್ ನನಗೆ ಬೇಕು ಸರ್ ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಎಸ್, ಹಾಗಾದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಮೀನ್ಸ್ ಅರ್ನ್ ಮನಿ ಹೌ ಮಚ್ ಯು ವಾಂಟ್. ಎಷ್ಟು ಬೇಕು ದುಡ್ಡು ಅಷ್ಟು ಅರ್ನ್ ಮಾಡುವಂಥದ್ದು. ಅದೇ ಫ್ರೀಡಮ್ ಟು ಸ್ಪೆಂಡ್ ದ ಮನಿ ಹೌ ಮಚ್ ಯು ವಾಂಟ್, ಸ್ಪೆಂಡ್ ಮಾಡೋಂಥದ್ದು. ಫ್ರೀಡಮ್ ಟು ಸೇವ್ ಫಾರ್ ಒನ್ಸ್ ಫ್ಯೂಚರ್ ನೀಡ್ಸ್ ಅಂದ್ರೆ ನೀವು ಬರೀ ದುಡ್ದು ಖರ್ಚು ಮಾಡೋದಲ್ಲ ಸ್ನೇಹಿತರೆ, ಅದನ್ನು ಎಷ್ಟು ಉಳಿಸ್ತೀರಾ.
ಯಾವ ಜಾಗದಲ್ಲಿ ಉಳಿಸ್ಬೇಕಾಗಿದೆ. ಸೊ ಇದೊಂದು ಕಲೆ ಸ್ನೇಹಿತರೆ. ನೀವು ಎಲ್ಲಿ ದುಡಿತಿದ್ದೀರಾ ಆ ದುಡ್ಡನ್ನು ಎಲ್ಲಿ ಖರ್ಚು ಮಾಡಬೇಕು, ಯಾವ ರೀತಿ ಅದನ್ನು ಉಳಿಸಬೇಕು. ಅದು ವೆರಿ ಇಂಪಾರ್ಟೆಂಟ್. ಫ್ರೀಡಮ್ ಟು ಸೇವ್ ಯುವರ್ ಒನ್ಸ್ ಫ್ಯೂಚರ್ ನೀಡ್ಸ್. ಅಂಡ್ ಸ್ನೇಹಿತರೆ ಗೊತ್ತಾಗ ಫ್ರೀಡಮ್ ಟು ಬೈ ಎನಿಥಿಂಗ್ ದಟ್ ಮನಿ ಕ್ಯಾನ್ ಬೈ. ದುಡ್ಡಿಂದ ಏನು ಸಿಗ್ತದೆ ಅದು ಯಾವುದು ವಸ್ತು ನಿಮ್ಮ ಹತ್ರ ಇಲ್ಲ ಅಂತ ಹೇಳಬಾರ್ದು. ದುಡ್ಡಿಂದ ಸಿಗುವಂತ ಯಾವುದೇ ವಸ್ತು ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಬಾರ್ದು. ದುಡ್ಡಿಂದ ಏನೆಲ್ಲ ಸಿಗ್ತದೆ ಸರ್, ಸ್ವಲ್ಪ ಆಲೋಚನೆ ಮಾಡಿ ಸ್ನೇಹಿತರೆ. ದುಡ್ಡಿಂದ ಏನೆಲ್ಲ ಸಿಗ್ತದೆ, ಇದೆಲ್ಲ ನೀವು ಪಡ್ಕೊಳ್ಳೋಂಥ ಶಕ್ತಿ ಇದ್ರೆ ನೀವು ಫೈನಾನ್ಷಿಯಲ್ ಫ್ರೀಡಮ್ ಆಗಿದ್ದೀರಾ ಅಂತೇಳಿ. ಸಿಂಪಲ್. ಇವತ್ತು ನಮಗೆ ಸಣ್ಣ ಪುಟ್ಟ ವಸ್ತುಗಳು ಬೇಕಾಗಿದ್ರು ನಾವು ಹಿಂಜರಿತೀವಿ, ನಾವು ಆಗೋದಿಲ್ಲ ತಗೊಳ್ಳೋದಕ್ಕೆ. ಅಂದ್ರೆ ನಾವು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂತೇಳಿ. ಸ್ನೇಹಿತರೆ, ನಮ್ಮ ಫ್ಯೂಚರಲ್ಲಿ ನಾವು ಏನು ಇಟ್ಟಿದೀವಿ, ನಮಗೆ ಜೀವನದಲ್ಲಿ ನಾವಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ತದ. ಎಸ್, ಇದು ನಿಮ್ಗೆ ಆಗಿದೆಯಾ, ವೆರಿ ಗುಡ್. ಇಲ್ಲ ಅಂದ್ರೆ ಸ್ನೇಹಿತರೆ ನಾವು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಂಡಿಲ್ಲ ಅಂತೇಳಿ. ಎಲ್ಲೋ ಹೋಗ್ತೀವಿ, ನಾವು ಬೇಕು ನಾವು ತಳಕ್ ಆಗ್ತಾ ಇಲ್ಲ, ನಾವು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂತೇಳಿ. ಎಷ್ಟು ಬೇಕು ಅಷ್ಟು ಹಣ ಗಳಿಸುವಂತ ಕೆಪಾಸಿಟಿ ನಿಮ್ಮ ಹತ್ರ ಇದೆ, ಹಾಗಾದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂತೇಳಿ. ಲೀಡರ್ಸ್, ಒಂದು ಮಾತು ನಿಮಗೆ ಇಷ್ಟಪಡ್ತೀನಿ. SHPL ನ ಫ್ರೀಡಮ್ ಪ್ಲಾನ್ ಲಾಂಚ್ ಆಗಿರೋದೆ ಈ ಎಲ್ಲ ವಸ್ತುಗಳನ್ನ ಪಡ್ಕೊಳ್ಳೋದಕ್ಕೆ. SHPL ನ 1 ಆಗಸ್ಟ್ 2024 ಏನು ಪ್ಲಾನ್ ಲಾಂಚ್ ಆಯಿತು, ಈ ಪ್ಲಾನ್ ಲಾಂಚ್ ಆಗೋದಕ್ಕೆ ಕಾರಣ ಸ್ನೇಹಿತರೆ ನೀವೆಲ್ಲರೂ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ. ಈ ಸಮಯದಲ್ಲಿ ನಾವು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಂತಲ್ಲ ಅಂದ್ರೆ ಮತ್ತೆ ಯಾವಾಗ ನಾವು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಂತೀವಿ, ಯಾವಾಗ ನಮ್ಮ ಕನಸು ನನಸಾಗುತ್ತೆ, ಯಾವಾಗ ನಮಗೆ ಬೇಕು ಏನು ಬೇಕು ಅದನ್ನು ನಾವು ತಗೊಂತೀವಿ, ಆಗುತ್ತಾ? ಆಗೋದಿಲ್ಲ. ಸೊ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಶಾರ್ಟ್ ಪೀರಿಯಡ್ ಅಲ್ಲಿ ಬಂದು ಶಾರ್ಟ್ ಪೀರಿಯಡ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತಾ ಅಂತ ವ್ಯಕ್ತಿಗಳನ್ನ ನೀವು ನೋಡ್ತಾ ಇದ್ದೀರಾ. ನೋ ಮ್ಯಾಟರ್, ಬಟ್ ನೀವು ಕನ್ಸಿಸ್ಟೆನ್ಸಿ ಆಗಿದ್ದೀರಾ, ಒಂದು ನೀವು ಗೆಲ್ತೀರಾ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಆದ್ರೂ ಅವ್ರ ಒಂದು ಎಫರ್ಟ್, ಅವ್ರ ಒಂದು ಕೆಲಸ ಸ್ನೇಹಿತರೆ ಶಾರ್ಟ್ ಪೀರಿಯಡ್ ಅಲ್ಲಿ ಇವತ್ತು ಗೆದ್ದಿದ್ದಾರೆ ಅಂದ್ರೆ ರಿಯಲ್ ಆಗಿ ನಾನು ಹೇಳ್ತಾರಂಥದ್ದು. ಯಾರಿಗೂ ಮೋಸ ಮಾಡಿ, ಯಾರಿಗೂ ಇದು ಮಾಡಿ ಅಂತಲ್ಲ. ಬಟ್ ಯಾವ ರೀತಿ ಇವರು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಂಡ್ರು, ಹೌದಲ್ವಾ? ಎಸ್, ನೀವು ಆ ರೀತಿ ಪಡ್ಕೊಬೇಕು ಅಂದ್ರೆ ಎಸ್, ಅದಕ್ಕೆ ಕೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಇವತ್ತು. 3 ಥಿಂಗ್ಸ್ ಯು ನೀಡ್ ಟು ಗೆಟ್ ಫೈನಾನ್ಷಿಯಲ್ ಫ್ರೀಡಮ್. 3 ವಸ್ತುಗಳಿಂದ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. 3 ಥಿಂಗ್ಸ್ ಯು ನೀಡ್ ಟು ಗೆಟ್ ಫೈನಾನ್ಷಿಯಲ್ ಫ್ರೀಡಮ್. ಏನು ಹೇಳಿದೆ? 4 ವಸ್ತುಗಳು. ಯಾವ ರೀತಿ ದುಡಿಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಏನು ಬೇಕು ನಮ್ಮ ಮನೆಯವರಿಗೆ ಆ ಒಂದು ಸಂಪತ್ತನ್ನು ದುಡಿದಂಥದ್ದು, ಅಥವಾ ಸ್ನೇಹಿತರೆ ನಾವು ಯಾವ ರೀತಿ ಅದನ್ನು ಖರ್ಚು ಮಾಡದಿರ್ಬೋದು. ಇದನ್ನೆಲ್ಲ ಸ್ನೇಹಿತರೆ ಏನು 4 ವಸ್ತುಗಳು ನಾನು ನಿಮಗೆ ಹೇಳಿದೆ. ಈ 4 ವಸ್ತು ನಿಮಗೆ ಪಡ್ಕೊಬೇಕು ಅಂದರೆ ಎಸ್ ಸ್ನೇಹಿತರೆ ನೀವು ಮಾಡಬೇಕಾಗಿರೋಂಥ ಕೆಲಸ, ಎಸ್ ಬೇಕಾಗಿರೋ ನಿಮಗೆ ಮನಿಯಿಂದ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಇದ್ರೆ ಇವತ್ತು ನೀಡ್ ಟು ಗೆಟ್ 3 ಥಿಂಗ್ಸ್ ಯು ನೀಡ್ ಟು ಮನಿ ಬೇಕಲ್ಲ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ. ಎಸ್, ಅದಕ್ಕೆ ಬೇಕಾಗಿರೋದು ಟೈಮ್ ಟು ಎಂಜಾಯ್ ದ ಮನಿ. ದುಡ್ಡಿದೆ, ನಿಮ್ಮ ಹತ್ರ ಟೈಮ್ ಇಲ್ಲ ಎಂಜಾಯ್ ಮಾಡೋದಕ್ಕೆ ನಿಮ್ಮ ಹಣದ. ಇದು ಏನ್ ಸರ್ ಪ್ರಯೋಜನ ನಾವು ದುಡ್ಡು? ಎಸ್ ಸರ್, ದುಡಿದೀವಿ ಸರ್, ಬಟ್ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಇವತ್ತು 95% ಜನಗಳ ಕಥೆನೇ ಇದು ಸ್ನೇಹಿತರೆ. ಇವತ್ತು 60-65 ವರ್ಷ ಆಗುತ್ತೆ, ಎಲ್ಲೋ ಜಾಬಲ್ಲಿ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಓಡ್ತಿರ್ತಾರೆ, ಹೋಗ್ತಿರ್ತಾರೆ, ಮಾಡ್ತಿರ್ತಾರೆ ಕೆಲಸ. ಬಟ್ ಒಂದು ಸಮಯ ಬರುತ್ತೆ 65 ವರ್ಷಕ್ಕೆ ಅವರಿಗೆ BP, ಶುಗರ್, ಅಥ್ಲೆಟಿಕ್ಸ್ ಬಂದಿರುತ್ತೆ. ಆ ಸಮಯದಲ್ಲಿ ಅವರಿಗೆ ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ, ಅವ್ರ ಜೀವನ ಪೂರ್ತಿ ಮುಗಿದೋಗಿರುತ್ತೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, SHPL ಸ್ನೇಹಿತರೆ, ಇವತ್ತು 20-25 ವರ್ಷದ ಯುವಕರು ಬಂದು ಇವತ್ತು ಒಂದು ಇತಿಹಾಸ ರಚನೆ ಮಾಡ್ತಾ ಇದ್ದಾರೆ, ತನ್ನ ಜೀವನದಲ್ಲಿ ಪರಿವರ್ತನೆ ತರ್ತಿದ್ದಾರೆ. ದಿಸ್ ದ ಪವರ್ ಆಫ್ ಸ್ನೇಹಿತರೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್. ಎಸ್, ಮನಿ, ಟೈಮ್ ಟು ಎಂಜಾಯ್ ದ ಮನಿ, ಇದು ಬೇಕಲ್ಲ ಸರ್? ಟೈಮ್ ಟು ಎಂಜಾಯ್ ದ ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ದಯವಿಟ್ಟು ನಾನು ಹೇಳ್ತಂತ ಮಾತನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಇವತ್ತು ನಮ್ಗೆ ಇದಿಲ್ಲ ಅಂದ್ರೆ ನಮಗೆ ಆಗೋದಿಲ್ಲ. 3ನೇ ವಸ್ತು ಏನು ಸರ್? ವೆರಿ ಇಂಪಾರ್ಟೆಂಟ್, ಸೆಕ್ಯೂರಿಟಿ ಟು ಇನ್ಕಮ್. ಇನ್ಕಮ್ಗೆ ಸೆಕ್ಯೂರಿಟಿ ಬೇಕಲ್ಲ ಸರ್? ಎಸ್, ಇನ್ಕಮ್ ಮಾಡೋದಕ್ಕೆ ಸೆಕ್ಯೂರಿಟಿ ಬೇಕು. ಬಟ್ ಆದ್ರೆ ಸ್ನೇಹಿತರೆ ಇವತ್ತು ನಾವು ಏನ್ ಇನ್ಕಮ್ ಮಾಡಿದೀವಿ ಅದು ಸೆಕ್ಯೂರಿಟಿ ಜಾಗದಲ್ಲಿ ಇರಬೇಕು. ಅಂಡ್ ದೆನ್ ನಾವು ದುಡಿತಿರೋಂಥ ಹಣ ತುಂಬಾ ಸೇಫ್ ಆಗಿರಬೇಕು. ಎಸ್, ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು ನಿಮ್ಗೆ ಸ್ನೇಹಿತರೆ, ಓಕೆ, ಎಸ್, ಹೌ ಟು ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್. ಹಾಗಾದ್ರೆ ಯಾವ ರೀತಿ ಫೈನಾನ್ಷಿಯಲ್ ಫ್ರೀಡಮ್ ನೀವು ಅಚೀವ್ ಮಾಡಬಹುದು? ಲೆಟ್ಸ್ ಬಿಗಿನ್ ಸ್ನೇಹಿತರೆ. ಬೈ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ವಿ ಆಲ್ವೇಸ್ ಲಿವ್ ಅಂಡ್ ಟೇಕ್ ಆಕ್ಷನ್ ಬೇಸ್ಡ್ ಆನ್ ಪಾಸ್ಟ್. ಹಳೆಯ ಆಲೋಚನೆಗಳು, ಹಳೆಯ ಇದರಿಂದ ನಾವು ಪಾಸ್ಟ್ ಏನು ಹೋಗಿದೆ
ನಮ್ಮ ಜೀವನ ಏನು ಕಳೆದೋಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಫ್ಯೂಚರ್ನಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ಪಾಸ್ಟ್ ಇಸ್ ಪಾಸ್ಟ್, ನಾವು ಪ್ರೆಸೆಂಟ್, ಥಿಂಕ್ ಅಬೌಟ್ ಫ್ಯೂಚರ್ ಅಂತ ಹೇಳ್ತಾರೆ. ಹೋಗಿದ ಕಾಲ ಮತ್ತೆ ಬರೋದಿಲ್ಲ ಸ್ನೇಹಿತರೆ. ಈಗ ನಿಮ್ಮ ಹತ್ರ ಸಮಯ ಇದೆ, ಈ ಸಮಯವನ್ನು ಬಳಸ್ಕೊಳ್ಳಿ, ಮುಂದೆ ಫ್ಯೂಚರ್ ಚೆನ್ನಾಗಿ ಮಾಡ್ಕೊಳ್ಳಿ. ತುಂಬಾ ಜನ ಮಾಡುವಂಥ ತಪ್ಪೇನು ಗೊತ್ತಾ? ಹಳೇ ಆಲೋಚನೆಗಳು, ಹಳೇ ಥಿಂಕಿಂಗ್ ಅಲ್ಲಿ ಇರ್ತಾರೆ, ಅವರ ಜೀವನದಲ್ಲಿ ಪರಿವರ್ತನೆ ಬರೋದಿಲ್ಲ. ಅದೇ ಆಲೋಚನೆ, ಅದೇ ಫ್ರಸ್ಟ್ರೇಟ್, ಅದೇ ಟೆನ್ಷನ್, ಅದೇ ಡಿಪ್ರೆಷನ್. ಇವತ್ತು ಡಿಪ್ರೆಷನ್, ಟೆನ್ಷನ್ಗೆ ಹೋಗಿ ಇವತ್ತು ಎಷ್ಟೋ ಜನಗಳು ತಮ್ಮ ಜೀವನ ಬರ್ಬಾದ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತೀನಿ, ವಿ ಆಲ್ವೇಸ್ ಲೀವ್ ಅಂಡ್ ಟೇಕ್ ಆಕ್ಷನ್. ನಾವು ಕೆಲಸ ಮಾಡೋದು ಹಳೆ ಆಲೋಚನೆಗಳಿಂದ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಾರ್ದು. ನೆವರ್ ರಿಲೈಸ್ ದ ಎಫರ್ಟ್ಸ್ ಆಫ್ ಯುವರ್ ಫ್ಯೂಚರ್. ಮುಂದೆ ಏನಾಗ್ಬೋದು ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಿಲ್ಲ. ಹಳೇದು ಇವರು ಅವ್ರು ಹಂಗೆ ಹೇಳ್ಬಿಟ್ರು, ನಮಗೆ ಹಿಂಗೆ ಮಾಡಿಬಿಟ್ಟಿದ್ರು ಅವರು, ಅದಕ್ಕೆ ನಾನು SHPL ಮಾಡ್ತಾ ಇಲ್ಲ ಸರ್, ನನಗೆ ಇವ್ರು ಹಿಂಗೆ ಅಂದ್ಬಿಟ್ರು, ಅವ್ರು ಆ ರೀತಿ ಮಾಡಿಬಿಟ್ರು. ಇದ್ರ ಮೇಲೆ ಸ್ನೇಹಿತರೆ ಏನಾಗುತ್ತೆ ಹೇಳ್ರಿ, ಆಲೋಚನೆ ಮಾಡ್ತಾ ಮಾಡ್ತಾ ತನ್ನ ಫ್ಯೂಚರ್ನ ಹಾಳು ಮಾಡ್ಕೊಂತಾನೆ. ಹಾಗಾಗಿ ದ ಟ್ರೂತ್, ವಿ ಡೋಂಟ್ ನೋ ಹೌ ಟು ಲಿವ್ ದ ಪಾಸ್. ನಾವು ಟ್ರೂತ್ ಏನು ಗೊತ್ತಾ, ನಿಜಾಂಶ ಏನು ಗೊತ್ತಾ ಸರ್, ಕಳೆದೋಗಿರೋಂಥ ಸಮಯ ಬರೋದಿಲ್ಲ. ಈಗ ನಿಮ್ಮ ಹತ್ರ ಸಮಯ ಇದೆ. ಇವತ್ತು ನೀವು ಎದ್ದಿದ್ದೀರಾ 28ನೇ ತಾರೀಕು ಇರ್ತೇವೆ, 9ನೇ ತಿಂಗಳು 2024. ನೀವು ಬೆಳಿಗ್ಗೆ ಎದ್ದಿದ್ದೀರಾ, ನಾಳೆ ನೀವು ಇರ್ತೀರಾ ಗೊತ್ತಿಲ್ಲ. ನಾವು ಇರಕ್ಕೆ ಸಾಧ್ಯನಾ ಗೊತ್ತಿಲ್ಲ. ರಾತ್ರಿ ಮಲಗಂತ ವ್ಯಕ್ತಿಗಳು ಬೆಳಿಗ್ಗೆ ಹೇಳಲಿಲ್ಲ, ಊರೇ ಪೂರ್ತಿ ಧ್ವಂಸ ಆಗೋಯ್ತು. ಚಾಲೆಂಜ್ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಪಾಸ್ಟ್ ಬಗ್ಗೆ ಚಿಂತೆ ಮಾಡ್ಕೊಂಡು ಅವ್ರು ಆ ರೀತಿ ಹೇಳಿದ್ರು, ಇವ್ರು ಈ ರೀತಿ ಹೇಳಿದ್ರು, ನಮಗೆ ಅಪ್ಲೈನ್ ಹಿಂಗ್ ಮಾಡ್ಬಿಟ್ರು, ಡೌನ್ಲೈನ್ ಹಿಂಗ್ ಮಾಡ್ಬಿಟ್ರು, ಅವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು, ಅದನ್ನ ಬಿಟ್ಟು ಫ್ಯೂಚರ್ ಬಗ್ಗೆ ಚಿಂತೆ ಮಾಡುವಂತ ವ್ಯಕ್ತಿ ಇವತ್ತಿನ ಇತಿಹಾಸ ರಚನೆ ಮಾಡ್ತಾನೆ. ಇವತ್ತು ವರ್ಕ್ ಮಾಡಬೇಕು, ನಾಳೆ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಕು. ಹಳೆಯದನ್ನ ಚಿಂತೆ ಮಾಡಿ ನಿಮಗೆ ಏನೂ ಸಿಗೋದಿಲ್ಲ. ಹಳೆಯದ್ರ ಚಿಂತೆ ಮಾಡಿ ಏನು. ಹಾಗಾಗಿ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕಾದ್ರೆ ಏನ್ ಮಾಡಬೇಕು, ನೀವು ಇವತ್ತು ಆಕ್ಷನ್ ತಗೊಬೇಕು, ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಕು. ಪಾಸ್ಟ್ ಹೋಗಿರೋಂಥ ಸಮಯ, ಹೋಗಿರೋಂಥ ಕೆಲಸ, ಹೋಗಿರೋಂಥ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೊಂಬರ್ಬೋದು. ನೀವು ಇವತ್ತು ಝೀರೋನೇ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ, ಏನೋ ಒಂದು ಟೆನ್ಷನ್ ಆಗಿ, ಏನೋ ಡಿಪ್ರೆಷನ್ ಆಗಿ ನಿಮ್ಮ ಕೆಲಸವನ್ನ ನೀವು ಕಳ್ಕೊಂಡಿರ್ಬೋದು, ಏನೋ ಒಂದು ಆಗಿರ್ಬೋದು. ತುಂಬಾ ಜನ ನಮಗೆ ಸಿಗ್ತಾರೆ. ಅವರಿಗೆ ನೀವು ಹೇಳಿ, ಎಸ್ ನಿಮ್ಮ ಫ್ಯೂಚರ್ ಬಗ್ಗೆ ಚಿಂತೆ ಮಾಡು, ಇವತ್ತಿನ ಹತ್ರ ಸಮಯ ಇದೆ, ಜೀವಂತವಾಗಿದೆಯಾ, ಇವತ್ತು ನೀನು ಉಸಿರಾಡ್ತಾ ಇದೆಯಾ ಅಂದ್ರೆ ನೀನು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇಂಥ ಒಂದು ಸಮಯದಲ್ಲಿ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಿ ಇವತ್ತು ನೀನು ಆಕ್ಷನ್ ಇವತ್ತಿಂದ ತಗೋ. ನೀನು ಎಲ್ಲಿದೆಯಾ ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಸ್ನೇಹಿತರೆ ನೀನು ವರ್ಕ್ ಮಾಡ್ತಾ ಇದೆಯಾ ನಾಳೆಗೋಸ್ಕರ, ಅದು ಇಂಪಾರ್ಟೆಂಟ್. 6 ವರ್ಷದ ಮುಂಚೆ ನಮಗೆ ರಿಯಲೈಸ್ ಆಯಿತು, ಇಷ್ಟು ದಿನ ನಾವು ಏನು ಗುಡ್ಡಕ್ಕೆ ಮಣ್ಣು ಹೊತ್ತಿದ್ದು ಏನೂ ಆಗಲಿಲ್ಲ, ಯಾರಿಗೂ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ವಿ, ಬೆಳಗ್ಗೆ 6 ಗಂಟೆಗೆ ರಾತ್ರಿ 12 ಗಂಟೆಗೆ ಬರ್ತಾ ಇದ್ವಿ, ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ. ಎಸ್, ಅವ್ರು ಹೇಳ್ತಾರಂತ ಕೆಲಸಗಳನ್ನ ನಾವು ಚಾಚು ತಪ್ಪದೆ ಮಾಡ್ತಾ ಇದ್ವಿ, ಬಟ್ ನಮ್ಮ ಕನಸು ನನಸಾಗ್ತಿರಲಿಲ್ಲ. ಅವರು ಬಿಲ್ಡಿಂಗ್ಗಳನ್ನ ಕಟ್ಕೊಂಡ್ರು, ಅವರು ಲೈಫಲ್ಲಿ ಎಂಜಾಯ್ ಮಾಡಿದ್ರು, ಬಟ್ ನಾವು ನೌಕರನಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ವಿ. 1ನೇ ತಾರಕ್ಕೆ ಇತ್ತು ಅಂದ್ರೆ ಸ್ನೇಹಿತರೆ, ನಾವು ದುಡ್ಡಿಗೆ ನಿಲ್ಲಬೇಕಿತ್ತು. ಒಂದಿನ ರಿಯಲೈಸ್ ಆಯ್ತು, ಏನಪ್ಪ ಇಂಥ ಜೀವನ ಇದೇ ರೀತಿ ಆದ್ರೆ ಏನಾಗುತ್ತೆ, ಇಲ್ಲ ಹೋಗಿದ್ದು ಹೋಯ್ತು, ನೋ ಪ್ರಾಬ್ಲಮ್. 35 ವರ್ಷ ಹೋಯ್ತು, ನಾವು ಬೇರೆ ಕಡೆ ಅಲ್ಲಿ ಇಲ್ಲಿ ಅದು ಇದು ಮಾಡ್ತಾ ಕಳೆದಿದ್ವಿ, ಬಟ್ ಓಕೆ, ಇನ್ನು ಇವತ್ತಿಂದ ನಾವು ಚಾಲೆಂಜ್ ಆಗಿತ್ತು ತಗೊಳ್ಳೋಣ. ಯೋಚನೆ ಮಾಡಿದ್ವಿ, SHPL ಸ್ಟಾರ್ಟ್ ಮಾಡಿದ್ವಿ. 6 ವರ್ಷದಲ್ಲಿ ನೋಡ್ತಿದ್ದೀರಾ ಏನು ರಿಸಲ್ಟ್ ಬಂದಿದೆ, ಏನು ಬರ್ತಾ ಇದೆ ಅಂತೇಳಿ. ಇನ್ನು ಫ್ಯೂಚರ್ಲಿ ಏನಾಗಬಹುದು ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸೀದಾ ನಮಗೆ ಅದು ಕಾಣಿಸ್ತಾ ಇದೆ. ನೀವು ಹಳೆಯದನ್ನು ಯಾವುದು ತಲೆಯಲ್ಲಿ ಇಟ್ಕೊಂಬೇಡಿ. ಹಳೆಯಲ್ಲಿ ನಿಮಗೆ ಯಾರು ಏನು ಹೇಳಿದ್ರು, ಯಾರು ಏನು ಮಾಡಿದ್ರು, ನಿಮ್ಗೆ ಏನು ತೊಂದರೆ ಆಗಿದೆಯೋ, ಮತ್ತೊಂದು ಇನ್ನೊಂದು, ನಿಮಗೆ ಮನೆಯದಿರ್ಬೋದು, ಹೊರಗಡೆ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಏನೇ ಇರ್ಬೋದು, ಬಟ್ ಇವತ್ತು ನೀವು ಈ ಝೂಮ್ ಅಲ್ಲಿ ನೋಡ್ತಿದ್ದೀರಾ, ಈ ಒಂದು ಪ್ಯಾನಲ್ ನೀವು ಇದೀರಾ, ನೀವು ಕೇಳ್ತಿದ್ದೀರ ಅಂದ್ರೆ ಇವತ್ತು ನೀವು ಇತಿಹಾಸ ರಚನೆ ಮಾಡಬಹುದು. ಇತಿಹಾಸ ರಚನೆ ಮಾಡಬೇಕಂದ್ರೆ ಇವತ್ತಿಂದ ಆಕ್ಷನ್ ತಗೊಬೇಕು. ಅದಕ್ಕೆ ಹೇಳ್ತಾರೆ ಇವತ್ತು ಸ್ನೇಹಿತರೆ, ಪಾಸ್ಟ್ ಬಗ್ಗೆ ನಾವು ಚಿಂತೆ ಮಾಡಬೇಡ, ಆಕ್ಷನ್ ಇವತ್ತಿಂದ ತಗೊಳ್ಳೋಣ, ಫ್ಯೂಚರ್ ಬಗ್ಗೆ ನಾವು ಚಿಂತೆ ಮಾಡೋಣ. ತುಂಬಾ ಜನ ಏನ್ ಮಾಡ್ತಾರೆ, ಸರ್ ಹಂಗಾಯ್ತು ಹಿಂಗಾಯ್ತು, ಅದು ಬೇಡ ಸರ್. ಓಕೆ, ಹಾಗಾದ್ರೆ ಟ್ರೂತ್, ವಿ ಡೋಂಟ್ ನೋ ಹೌ ಟು ಲಿವ್ ದ ಪ್ರೆಸೆಂಟ್ ಅಂಡ್ ವಿ ಎಂಡ್ ಅಪ್ ಟೇಕಿಂಗ್ ದ ಡಿಸಿಷನ್ ಬೇಸ್ಡ್ ಆನ್ ದ ಪಾಸ್ಟ್ ಬಗ್ಗೆ ಚಿಂತೆ ಮಾಡಿ ನಾವು ಆಕ್ಷನ್ ತಗೊಳ್ಳೋದು ನಿಲ್ಲಿಸ್ಬಿಡ್ತೀವಿ. ನಮಗೆ ರಿಸಲ್ಟ್ ಬರೋದು ನಿಂತೋಗುತ್ತೆ, ನಮ್ಮ ಜೀವನ ಸ್ನೇಹಿತರೆ ಹಾಳಾಗೋಗ್ಬಿಡುತ್ತೆ. ಯಾಕಂದ್ರೆ ದಯವಿಟ್ಟು ಅದನ್ನು ಚಿಂತೆ ಬಿಡಿ, ಇವತ್ತಿನ ಹೊಸ ಜೀವನ ಸ್ಟಾರ್ಟ್ ಮಾಡಿ. ನೀವು ಇವತ್ತು ಇರ್ಬೋದು ಸರ್, ನೀವು ಬಂದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆಗಿರ್ಬೋದು, ನಿಮಗೆ 15,000 ಬಿಸ್ನೆಸ್ ವ್ಯಾಲ್ಯೂ ಬರದೇ ಇರ್ಬೋದು, 30,000 ಬಿಸ್ನೆಸ್ ವ್ಯಾಲ್ಯೂ ನಿಮಗೆ ಬರದೇ ಇರ್ಬೋದು, ಬಟ್ 30 ಲಕ್ಷ BV ತರುವಂತ ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಬಟ್ ಆ ಚಾಲೆಂಜ್ ಇವತ್ತು ನೀವು ತಗೊಂಡ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಸರ್. ನಿಮ್ಮ ಅಪ್ಲೈನ್ ಏನು ಮಾಡಕ್ ಸಾಧ್ಯ ಇಲ್ಲ, ನಿಮ್ಮ ಡೌನ್ಲೈನ್ ಏನು ಮಾಡಕ್ ಸಾಧ್ಯ ಇಲ್ಲ, ಅದು ಸಾಧ್ಯ ನಿಮ್ಮಿಂದ ಮಾತ್ರ. ಸ್ನೇಹಿತರೆ, ಬಿಲೀವ್, ಭರವಸೆ,
ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಕಾನ್ಕ್ವರ್ ದ ವರ್ಲ್ಡ್. ಪ್ರಪಂಚವನ್ನೇ ಗೆಲ್ಲುವಂತ ಅದ್ಭುತ ಶಕ್ತಿ ಮನುಷ್ಯನಲ್ಲಿದೆ ಸ್ನೇಹಿತರೆ. ಯಾವಾಗ? ಭರವಸೆ. ಭರವಸೆ. SHPL ಮೇಲೆ 100% ಬಿಲೀವ್. ಸರ್ವಶ್ರೀ ಇವತ್ತು ಏನು ಫ್ರೀಡಮ್ ಪ್ಲಾನ್ ಲಾಂಚ್ ಆಗಿದೆ, ಇದರಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ನಾನು ಪಡ್ಕೊಂತೀನಿ ಅನ್ನೋ ಒಂದು ಭರವಸೆ. ನನ್ನ ಟೀಮಿಗೆ ಫೈನಾನ್ಷಿಯಲ್ ಫ್ರೀಡಮ್ ಕೊಡಿಸ್ತೀನಿ ಅನ್ನೋ ಒಂದು ಭರವಸೆ. ಎಸ್, ನನ್ನ ಕನಸುಗಳು ನನಸು ಮಾಡ್ಕೊಳ್ತೀನಿ ಅನ್ನೋ ಒಂದು ಭರವಸೆ. ಎಸ್, ನನ್ನ ಫ್ಯೂಚರ್ ನಾನು ಇವತ್ತು ಏನು ಕೆಲಸ ಮಾಡ್ತೀನಿ ಅದರಿಂದ ತುಂಬ ವಂಡರ್ಫುಲ್ ಆಗುತ್ತೆ ಅನ್ನೋ ಒಂದು ಭರವಸೆ. ಇವತ್ತು ನೀವು ಏನು ಆಲೋಚನೆ ಮಾಡ್ತೀರಾ ಅದು ಫ್ಯೂಚರ್ ನಿಮಗೆ ಸಕ್ಸಸ್ ಕೊಡಿಸುತ್ತೆ. ಇವತ್ತು ನಿಮ್ಮ ಆಲೋಚನೆ ನೆಗೆಟಿವ್ ಇದೆಯಾ, ಇವತ್ತು ನಿಮ್ಮ ಆಲೋಚನೆ ಸರಿಯಾಗಿಲ್ವಾ, ನೀವು ಏನು ಯೋಚನೆ ಮಾಡ್ತೀರಾ ಅದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಕಾನ್ಕ್ವರ್ ದ ವರ್ಲ್ಡ್. ಪ್ರಪಂಚವನ್ನು ಗೆಲ್ಲುವಂತ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿ ನಿಮಗೆ ಗೊತ್ತಾಗ್ತಾ ಇಲ್ಲ, ನಮಗೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಇದು ಗೊತ್ತಾಗಿದ್ದು ತುಂಬಾ ಲೇಟ್ ಆಗಿತ್ತು. ಬಟ್ ಆದ್ರೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಾವು ಗೆಲ್ಲೇಬೇಕು ಅಂತ ಚಾಲೆಂಜ್ ತಗೊಂಡಿದ್ವಿ. ನಮ್ಮ ಮೇಲೆ ಭರವಸೆ ಇತ್ತು. ಯಾರು ಕರ್ಕೊಂಬಂದಿರೋರು ಬಿಟ್ಟೋದ್ರು ತಲೆ ಕೆಡಿಸ್ಕೊಂಡಿಲ್ಲ. ಬಂದಿರೋಂಥ ವ್ಯಕ್ತಿಗಳು ಬರ್ತಾ ಇರ್ತಾರೆ, ಹೋಗ್ತಾರೆ, ತಲೆ ಕೆಡಿಸ್ಕೊಂಡಿಲ್ಲ. ಯಾರು SHPL ಮೇಲೆ ನಂಬಿಕೆ ಇಟ್ಕೊಂಡ್ರು, ಯಾರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರು ಸ್ನೇಹಿತರೆ, ನಾವು ಬಿಸ್ನೆಸ್ ಮಾಡ್ತಾ ಹೋದ್ವಿ. ಬಿಸ್ನೆಸ್ ಬಿಸ್ನೆಸ್ ಹೋಯ್ತು. ಬಟ್ ಆದ್ರೆ ಸ್ನೇಹಿತರೆ, ಫ್ಯೂಚರ್ ನಾನು ನೋಡ್ತಾ ಇದ್ದೀನಿ, ಫ್ಯೂಚರ್ ನನಗೆ ಕಾಣಿಸ್ತಾ ಇದೆ. ಎಸ್, ನಾನು ಇಲ್ಲ ಅಂದ್ರು ಸ್ನೇಹಿತರೆ, SHPL ಬಿಸ್ನೆಸ್ ಅಲ್ಲಿ ನಮ್ಮ ಕಡೆಯಿಂದ ಬಂದಂತ ಎಷ್ಟು ಗ್ರೇಟ್ ಲೀಡರ್ಸ್ ಅವರ ಜೀವನದಲ್ಲಿ ಒಂದು ವಂಡರ್ಫುಲ್ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಅವತ್ತು ಜಸ್ಟ್ ಅವ್ರು ಹೇಳಿದ ಒಂದು ಮಾತು ಸ್ನೇಹಿತರೆ ನನಗೆ ಸಾಕು. ಯಾಕಂದ್ರೆ ಎಸ್ ಸರ್, ನಾವು ಈ ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಏನ್ ತಗೊಂತ ಇದೀವಿ, ಆ ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಇಂದ ನಾವು ಕಲ್ತಿದೀವಿ, ನಾವು ಟೀಮ್ಗೆ ಕಲಿಸ್ತಾ ಇದೀವಿ, ನನಗೆ ಭರವಸೆ ಇದೆ, ನಾನು ಗೆಲ್ತೀನಿ ಅಂತಾರಲ್ಲ. ಇಷ್ಟು ದಿನ ನಾವು ಏನು ವರ್ಕ್ ಮಾಡ್ತಿದೀವಿ, ಏನ್ ನಿಮ್ಗೆ ಹೇಳುತ್ತಿದೀವಿ, ಏನ್ ನಾವು ಕಲಿತಿದೀವಿ, ಅದು ತಾವು ಸಾಧನೆ ಮಾಡದಂಗೆ. ಬಟ್ ಭರವಸೆ ಬೇಕಲ್ಲ ಸರ್. ಯಾರ ಮೇಲೆ ಭರವಸೆ ಹೇಳ್ತಿದೀವಿ ನಾವು? ಹೌದಲ್ವಾ? ಅದು ನಮ್ಮ ಮೇಲೆ ಭರವಸೆ. ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಬೆಳಕು ಬರುವಂತ ಚಾನ್ಸಸ್. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಆಲ್ ದಟ್ ಯು ಆರ್. ಯು ನೋ ದಟ್ ದೇರ್ ಇಸ್ ಸಮಥಿಂಗ್ ಇನ್ಸೈಡ್ ಯು ದಟ್ ಇಸ್ ಗ್ರೇಟರ್ ದೆನ್ ದ ಆಬ್ಸ್ಟಿಕಲ್. ಏನು ತೊಂದರೆಗಳಿದೆ, ಏನು ಪ್ರಾಬ್ಲಮ್ ಬರ್ತಾ ಇದೆ, ಏನು ನಿಮಗೆ ಟೆನ್ಷನ್ ಇದೆ, ಅದಕ್ಕಿಂತ ಜಾಸ್ತಿ ದೊಡ್ಡ ವಸ್ತು ನಿಮ್ಮ ಒಳಗೆ ಇದೆ. ಅದನ್ನ ನೀವು ಪಡ್ಕೊಬಹುದು, ಅದನ್ನು ನೀವು ಪಡಿಬಹುದು. ಇಲ್ಲಾಂದ್ರೆ ಸ್ನೇಹಿತರೆ ಏನಾಗುತ್ತೆ? ಎಸ್, ಆರ್ಡಿನರಿಯಾಗಿಯೇ ಹುಟ್ಟಿದೀವಿ, ಆರ್ಡಿನರಿಯಾಗಿ ಇರ್ತೀವಿ, ನಾವು ಆರ್ಡಿನರಿಯಾಗಿ ಸತ್ತು ಹೋಗ್ತೀವಿ ಸರ್. ಎಷ್ಟೋ ಜನಗಳಿಗೆ ಸತ್ತು ಹೋದಾಗ ಅವರಿಗೆ ಮಣ್ಣು ಮಾಡೋದಕ್ಕೆ ಮನೆಯಲ್ಲಿ ದುಡ್ಡಿರಲ್ಲ. ಎಷ್ಟು ವರ್ಷ ಜೀವಂತವಾಗಿ ಇರ್ತಾರೆ ಅವರು? 60 ವರ್ಷ, 70 ವರ್ಷ, 80 ವರ್ಷ ಲೈಫಲ್ಲಿ ಏನು ಮಾಡಿದ್ರು? ಏನು ಮಾಡಲಿಲ್ಲ. ಎಸ್ ಸರ್, ಅವ್ರಿಗೆ ಮಣ್ಣು ಮಾಡೋದಕ್ಕೆ ಮನೆಯವರು ಭಿಕ್ಷೆ ಬೇಡಬೇಕಾಗತ್ತೆ. ಅಂತ ರೀತಿಯ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ದಯವಿಟ್ಟು ಪ್ರಪಂಚ ಅಂತ ಒಂದಿನ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಸ್ನೇಹಿತರೆ ಅದರ ಇತಿಹಾಸ ರಚನೆ ಮಾಡಿ ಹೋಗಿ, ನಿಮ್ಮ ಹೆಸರು ಹೇಳಬೇಕು. ನೀವು ಇಲ್ಲ ಅಂದ್ರೂ ಅಂತ ಕೆಲಸ ಮಾಡಿ. ನಿಮ್ಮಿಂದ ಒಬ್ಬರ ಜೀವನ ಚೇಂಜ್ ಆಯ್ತು ಅಂದ್ರೆ ಆ ವ್ಯಕ್ತಿ ನಿಮ್ಮನ್ನು ನೋಡುವಂಥ ರೀತಿ ಬೇರೆ ಇರ್ತದೆ, ನಿಮಗೆ ಮಾತಾಡಿಸುವಂಥ ರೀತಿ ಬೇರೆ ಇರ್ತದೆ. ಒಳ್ಳೆ ಕೆಲಸ, ಒಳ್ಳೆ ಇದಕ್ಕೆ ಸ್ನೇಹಿತರೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಬಟ್ ಆದರೆ SHPL ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಿಮ್ಮ ಅಪ್ಲೈನ್ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಬಿಲೀವ್ನ ಜಾಸ್ತಿ ಮಾಡ್ತಾರೆ, ನಿಮಗೆ ಕಾನ್ಫಿಡೆನ್ಸ್ ತುಂಬುತ್ತಾರೆ. ಎಸ್ ಸ್ನೇಹಿತರೆ, ಹೌದಲ್ವಾ? ಹಾಗಾಗಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಅವಾಗ ಮಾತ್ರ ನೀವು ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಸ್ನೇಹಿತರೆ. ಯಾಕಂದ್ರೆ ಹೇಳ್ತಾರಲ್ಲ, ಇಫ್ ಯು ಕ್ಯಾನ್ ಬಿಲೀವ್ ಇಟ್ ದ ಮೈಂಡ್ ಕ್ಯಾನ್ ಅಚೀವ್ ಇಟ್. ನೀವೇನು ಬಿಲೀವ್ ಮಾಡ್ತೀರಾ ಅದು ನಿಮಗೆ ಅಲರ್ಟ್ ಮಾಡ್ತದೆ, ನಿಮ್ಮ ಮೈಂಡ್ ಕೆಲಸ ಮಾಡೋದಕ್ಕೆ. ಆಲ್ ಅವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ ಇಫ್ ಯು ಹ್ಯಾವ್ ಎ ಕರೇಜ್. ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ ಯಾವಾಗ ನಿಮ್ಮಲ್ಲಿ ಆ ಒಂದು ಕರೇಜ್, ನಿಮ್ಮಲ್ಲಿ ಆ ಶಕ್ತಿ, ನಿಮ್ಮಲ್ಲಿ ಧೈರ್ಯ ಇದ್ರೆ ಮಾತ್ರ. ಪರ್ಸ್ಯೂ ದೆಮ್. ಎಸ್, ಶೇಕ್ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ. ನೀವು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಆಬ್ಸ್ಟಿಕಲ್ಸ್ಗಳು ಬರುತ್ತೆ, ತೊಂದರೆ ಬರುತ್ತೆ. ಸಿಂಪಲ್ ಸ್ಥಿತಿ, ರೋಡಲ್ಲಿ ಹೋಗ್ಬೇಕಾದ್ರೆ ಹಂಪು, ಗುಂಡಿ, ಗೊಚ್ಚೆ, ಅದು ಇದು ಬರ್ತಾ ಇರುತ್ತೆ. ಬಟ್ ನೀವು ಗಾಡಿ ಎಲ್ಲ ಪೂರ್ತಿ ಕ್ಲಿಯರ್ ಆಗಲಿ, ಆಮೇಲೆ ನಾನು ಗಾಡಿ ತೆಗಿತೀನಿ, ಎಲ್ಲ ರೆಡ್ ಸಿಗ್ನಲ್ ಬೇಡ, ಎಲ್ಲ ಗ್ರೀನ್ ಬರಲಿ, ಆಮೇಲೆ ಗಾಡಿ ಓಡಿಸ್ತೀನಿ. ಜೀವನದಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ. ಜೀವನನೂ ಅಷ್ಟೇ ಸ್ನೇಹಿತರೆ. ನೀವು ಹೊರಗಡೆ ಹೋದಾಗ, ಪ್ಲಾನ್ ಹೇಳಿದಾಗ, ಒನ್ ಟು ಒನ್ ಮಾಡಿದಾಗ, ಜನಗಳಿಗೆ ನೀವು ಪ್ಲಾನ್ ತೋರಿಸಿದಾಗ ನಿಮ್ಗೆ ಒಬ್ರು ಎಸ್ ಅಂತಾರೆ, ಒಬ್ರು ನೋ ಅಂತಾರೆ, ಒಬ್ರು ಏನೋ ಹೇಳ್ತಾರೆ. ಡೋಂಟ್ ವರಿ, ಇದು ಹೇಳ್ತಾ ಇದ್ರೆ ನೀವು ಮುಂದೆ ಹೋಗ್ತಾ ಇದ್ದೀರಂತ ನಿಮ್ಮ ಡ್ರೀಮ್ಸ್ ನಿಮಗೆ ಕಾಣ್ತಾ ಇರಬೇಕು. ಆಬ್ಸ್ಟಿಕಲ್ಸ್ಗಳು ನಿಮಗೆ ಕಾಣಬಾರ್ದು. ಅವಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ನೀವು ಸಾಧ್ಯ. ಇಲ್ಲಾಂದ್ರೆ ಆರ್ಡಿನರಿ ಆಗಿರ್ತೀರ, ಆರ್ಡಿನರಿಯಾಗಿ ನಾವು ಸತ್ತು ಹೋಗ್ತೀವಿ ಸರ್. ಹಾಗೆ ಸ್ನೇಹಿತರೆ,
ಪರ್ಪೋಸ್ ಏನಿದೆ ನಿಮ್ದು ಈ ಬಿಸ್ನೆಸ್ ಮಾಡೋದಕ್ಕೆ? ಏನ್ ಬರೀ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬಂದಿದ್ದೀರಾ? ದುಡ್ಡು ಸಿಗುತ್ತೆ ಸರ್. ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್? ಸರ್ ಏನೇ ಒಂದು ಇರ್ಬೋದು, ಅದಕ್ಕೆ ಪರ್ಪೋಸ್ ಇದೆ ಸರ್. ನಿಮ್ಮ ಹತ್ರ ಗಾಡಿ ಯಾಕೆ ತಗೊಂಡಿದ್ದೀರಾ ನೀವು? ಸ್ಕೂಟರ್ ಇರ್ಬೋದು, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಅದರ ಪರ್ಪೋಸ್ ಏನು? ನಿಮಗೆ ಸರಿ ಸಮಯದಲ್ಲಿ ಸರಿ ಜಾಗ ಕರ್ಕೊಂಡೋಗಿ ಬಿಡೋದಕ್ಕಿರ್ಬೋದು. ನಿಮಗೆ ಟೈಮ್ ಸ್ನೇಹಿತರೆ, ಒಂದು ನಿಮ್ಮ ಉಳಿಸ್ಬೇಕು, ಬೇಗ ಹೋಗ್ಬೇಕು, ಸಮಯ ಉಳಿಸ್ಬೇಕು, ಕೆಲಸ ಆಗಬೇಕು, ಇದರ ಪರ್ಪೋಸ್. ಎಸ್, ನಿಮ್ಮ ಹತ್ರ ಮೊಬೈಲ್ ಇದೆ, ಇದರ ಪರ್ಪೋಸ್ ಏನು? ಜನಗಳಿಗೆ ಕನೆಕ್ಟ್ ಮಾಡೋ ಅಂಥದ್ದು, ಎಲ್ಲಿಂದ ಎಲ್ಲೋ ಇತ್ತು, ಯಾವುದೋ ಪ್ರಪಂಚದಿಂದ ನಿಮಗೆ ಕನೆಕ್ಟ್ ಮಾಡ್ತದೆ. ಎಸ್, ನಿಮ್ಮ ಹತ್ರ ಒಂದು ಪೆನ್ ಇದೆ, ಅದರ ಪರ್ಪೋಸ್ ಏನು? ಎಸ್, ಬರಿ ಅಂತದ್ದು. ನಿಮ್ಮ ಹತ್ರ ಬುಕ್ ಇದೆ, ಏನು? ಅದರ ಪರ್ಪೋಸ್ ಇದೆ. ನೀವು ಕೂತಿರೋಂಥ ಜಾಗ, ಎಸ್, ಇದರ ಪರ್ಪೋಸ್ ಇದೆ. ನೀವು ಹುಟ್ಟಿದ್ರ ಒಂದು ಪರ್ಪೋಸ್ಗೆ ಸ್ನೇಹಿತರೆ. ಅವೆಲ್ಲ ಸಣ್ಣ ಪುಟ್ಟ ವಸ್ತುಗಳ ಒಂದು ಪರ್ಪೋಸ್ ಇದೆ. ಅಂದ್ರೆ ನಿಮ್ಮ ಪರ್ಪೋಸ್ ಇಲ್ವಾ? ನೀವು ಯಾಕೆ ಹುಟ್ಟಿದ್ರ ಅಂತ ನಮಗೆ ಗೊತ್ತಿಲ್ವಾ? ವಾಟ್ ಈಸ್ ದ ಪರ್ಪೋಸ್ ಆಫ್ ಯುವರ್ ಲೈಫ್? ಏನ್ ನಿಮ್ಮ ಪರ್ಪೋಸ್ ಏನಿದೆ ಲೈಫ್ ಇಂದು? ಇದು ನಮಗೆ ಗೊತ್ತೇ ಇಲ್ಲ. ನಮಗೆ ವೈನೇ ಕ್ಲಿಯರ್ ಆಗಿಲ್ಲ. ಯಾಕೆ ನಾವು ಹುಟ್ಟಿದೀವಿ? ಏನೋ ನಮ್ಮ ತಂದೆ ತಾಯಿ ಏನೂ ಮಾಡಿಲ್ಲ ಸರ್, ನಮ್ಗೆ ಆ ರೀತಿ ಆಗ್ಬಿಡ್ತು ಸರ್, ನಾವು ತುಂಬಾ ಬಡವರು ಸರ್. ಸರ್, ಹೊರಗಡೆ ಪ್ರಪಂಚಕ್ಕೆ ಬಂದ ಮೇಲೆ ಎಲ್ಲರೂ ಒಂದೇ ರೀತಿ ಬರೋದು. ಏನು ಸ್ಪೆಷಲ್ ಆಗಿ ಆಕಾಶದಿಂದ ಮೇಲೆ ಹಾರಿ ಬರೋದಿಲ್ಲ. ಅವ್ನು ಹುಟ್ಟಿದ ತಕ್ಷಣ ಶ್ರೀಮಂತ ಅಂತ ಅವನ ಮೈಂಡ್ ಮೇಲೆ, ಎಷ್ಟೋ ಶ್ರೀಮಂತರು ಹುಟ್ಟಿದ ಮೇಲೆ ಅವ್ರು ಏನೋ ಮಾಡಿದ್ರಂತ ಕೆಲಸ ಮಾಡಿ ಬಡವರಾಗಿ ಇವತ್ತಾಗಿದ್ದಾರೆ. ಎಷ್ಟೋ ಜನಗಳು ಮನೇಲಿ ಓದೋದಕ್ಕೆ ಪುಸ್ತಕ ಬಿಚ್ಚಿ ಓದೋದಕ್ಕೆ ಬೆಳಕಿಲ್ಲ, ದೀಪಕ್ಕೆ ಎಣ್ಣೆ ಇಲ್ಲ ಅಂತ ವ್ಯಕ್ತಿಗಳು ಇವತ್ತು ಕರೋಡಪತಿಗಳಿದ್ದಾರೆ. ಏನು? ಅವ್ರ ಪರ್ಪಸ್ ಕ್ಲಿಯರ್ ಆಗಿದೆ. SHP ಎಷ್ಟೋ ಜನಗಳು ಬಂದ್ರು ತುಂಬಾ ಜೋರಾಗಿ ತೋಳನ ಮಾಡಿಸ್ಕೊಂಡು, ಎಸ್ ನೋಡಿ ಸರ್ ಹಂಗ್ ಮಾಡ್ಬಿಡ್ತೀವಿ, ನೋಡಿ ಸರ್ ಹಿಂಗ್ ಮಾಡ್ಬಿಡ್ತೀವಿ. ಇವತ್ತು ಅವ್ರ ಅಡ್ರೆಸ್ ಇಲ್ಲ ಸರ್, ಯಾಕಂದ್ರೆ ಪರ್ಪಸ್ ಅವ್ರದ್ದು ಇರಲಿಲ್ಲ, ಅವ್ರದ್ದು ವೈ ಕ್ಲಿಯರ್ ಆಗಿರಲಿಲ್ಲ. ಎಷ್ಟೋ ಜನಗಳು ಇವತ್ತು ಶಾರ್ಟ್ ಪೀರಿಯಡ್ ಬಂದು ಸಕ್ಸಸ್ಫುಲ್ ಆಗ್ತಾರೆ, ಎಷ್ಟೋ ಜನಗಳು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಯಾರು ಸಕ್ಸಸ್ಫುಲ್ ಆಗ್ತಾರೆ ಅವ್ರ ಪರ್ಪಸ್ ಕ್ಲಿಯರ್ ಇದೆ. ಇಲ್ಲ ಸರ್ ನಾವು ಹೋಗ್ತಾ ಇದೀವಿ ಸರ್ ನಾವು ಮಾತಾಡ್ತಾ ಇದೀವಿ ಸರ್, ನಮಗೆ ಸರ್, ನೀವು ಹೋಗ್ತಾ ಇರ್ಬೋದು, ಮಾತಾಡ್ತಾ ಇರ್ಬೋದು, ಬಟ್ ಆದ್ರೆ 2 ಜನಕ್ಕೆ ಮಾತಾಡ್ತೀರಾ, 4 ಮಾತಾಡಿ. 4 ಮಾತಾಡ್ತೀರಾ, ಆಗ್ತಾ ಇಲ್ವೋ 6 ಮಾತಾಡಿ. 6 ಆಗ್ತಿಲ್ವೋ 8 ಮಾತಾಡಿ. 8 ಆಗ್ತಲ್ವೋ 10 ಮಾತಾಡಿ. ಬಟ್ ಬಿಡಬೇಡಿ. ನಿಮ್ಮ ಪರ್ಪಸ್ ಕ್ಲಿಯರ್ ಇತ್ತು ಅಂದ್ರೆ ನಿಮ್ಮ ಕೆಲಸದ ಮೇಲೆ ಗಮನ ಇರುತ್ತೆ. ನಿಮ್ಮ ಕೆಲಸದಿಂದ ನೀವು ಹೊರಗಡೆ ಹೋಗೋದಿಲ್ಲ. ನಿಮ್ಮ ಪರ್ಪಸ್ ಇಲ್ವಲ್ಲ ನಮಗೆ. ನಾವು ಬಂದಿದ್ದೀವಿ, ಏನೋ ಫ್ರೀ ಜಾಯ್ನಿಂಗ್ ಮಾಡಿದರೆ, ಏನೋ ಒಂದು ಆಗ್ತಾ ಇದೆ, 1+1 ಪ್ರಾಡಕ್ಟ್ ಕೊಡ್ತಾರೆ, ತಗೊಂಡೋದ್ವಿ, ಏನೋ ಒಂದು ಕೊಟ್ವಿ, ಒಂದು ರಿಟೇಲ್ ಪ್ರಾಫಿಟ್ ಮಾಡ್ಕೊಂಡ್ವಿ, ಬಂದ್ವಿ, ಮಲಗಿದ್ವಿ. ಮತ್ತೆ 2 ಬೆಳಿಗ್ಗೆ ಎದ್ವಿ, ಮತ್ತೆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟು ಮತ್ತೆ ಮನೆಗೆ ಬಂದು ಮಲಗಿದ್ವಿ. ನಾವು ಜನಗಳಿಗೆ ಹೇಳ್ತಾನೆ ಇಲ್ವಲ್ಲ ಸರ್, ಹೇಳ್ಬಿಟ್ರೆ ನನಗೆ ರಿಟೇಲ್ ಪ್ರಾಫಿಟ್ ಬರಲ್ಲ ಸರ್. ಸರ್, ಇದು ಮೈಂಡಿಂದ ತೆಗೀರಿ ಇದು. ಹಾ ಇಲ್ಲಿ ಟೀಮ್ ಮೇಲೆ ಮುಂದೆ ನಾನು ಹೇಳ್ತೀನಿ. ಹಾಗಾಗಿ ಸ್ನೇಹಿತರೆ, ಯಾರಿಗೆ ಪರ್ಪಸ್ ಕ್ಲಿಯರ್ ಅಲ್ಲ ಅವರೆಲ್ಲ ಈ ತಪ್ಪುಗಳನ್ನ ಮಾಡ್ತಾರೆ. ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್? ನೋಡಿ, ಈ ಲೇಡಿಗೆ ಪರ್ಪಸ್ ಇತ್ತು. ಅರುಣಿಮಾ ಸಿನ್ಹಾ ಇವರಿಗೆ ಪರ್ಪಸ್ ಇತ್ತು ಸರ್. ದೇ ಟ್ರೈ ಟು ಸ್ಟಿಲ್ ಮೆನಿ ಪರ್ಸ್. ವೆನ್ ಯು ಪ್ರೊಟೆಸ್ಟೆಡ್, ದೇ ಥ್ರೂ ಮೀ ಔಟ್ ಆಫ್ ದ ಟ್ರೈನ್ ಬಿಫೋರ್ ಐ ಕುಡ್ ಗೆಟ್ ಅಪ್. ಅನದರ್ ಟ್ರೈನ್ ಕಮ್ ಅಂಡ್ ರನ್ ಓವರ್ ಮೈ ಲೆಗ್ಸ್. ಎಸ್, ಕಳ್ಳರು ಟ್ರೈನಲ್ಲಿ ಬಂದು ಚೈನ್ ನ ಕಿತ್ಕೊಂತಾ ಇರ್ತಾರೆ, ಎಲ್ಲ ಚಿನ್ನ ಎಲ್ಲ ಒಡವೆಗಳನ್ನ ಕೀಳ್ತಾ ಇದ್ದಾರೆ. ಈ ಲೇಡಿ ಅದನ್ನ ತಡೆಯಕ್ಕೆ ಹೋಗ್ತಾರೆ. ಬಟ್ ಆದ್ರೆ ಈ ಲೇಡಿನ ಟ್ರೈನ್ ಹೊರಗಡೆ ದೂಕಿ ಚೈನ್ ನ ಕಿತ್ಕೊಂತಾರೆ. ಇನ್ನೇ ಹೇಳಬೇಕು, ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಟ್ರೈನ್ ಕಾಲ್ ಮೇಲೆ ಹೋಗ್ಬಿಡುತ್ತೆ. ಟ್ರೈನ್ ಹೊರಗಡೆ ಎಸ್ತಿದ್ದಾರೆ, ಅವಾಗಲೇ ಸಾಯಬೇಕಿತ್ತು. ನೋಡಿ, ಅದಕ್ಕೆ ಹೇಳಿದೆ ಸ್ನೇಹಿತರೆ, ದೇವ್ರು ಇವತ್ತು ನಮಗೆ ಉಳಿಸಿದಾರೆ ಅಂದ್ರೆ ಏನೋ ಸಾಧನೆ ಮಾಡೋದಕ್ಕೆ, ಹೌದಲ್ವಾ? ಸಾಧನೆ ಮಾಡಿ ಸತ್ತ ನಮ್ಮ ಮಾನವ ಇದಕ್ಕೆ ನಮಗೆ ಒಂದು ಅಪಮಾನ. ಅದು ಇವ್ರು ಹೇಳ್ತಾರೆ, ನನಗೆ ಚೈನ್ ನ ಕಿತ್ಕೊಂಡು ಹೊರಗಡೆ ನೂಕ್ಬಿಟ್ರು. ಬಟ್ ಇನ್ನೇನು ಸ್ವಲ್ಪ ಬೆನ್ನಿಗೆಲ್ಲ ಹೊಡ್ತಾವಿತ್ತು, ಕಾಲಿಗೆ ಹೊಡ್ತಾವಿತ್ತು, ನೀ ಹೇಳ್ತಾ ಇರಬೇಕು ಅಷ್ಟೇ, ಇನ್ನೊಂದು ಟ್ರೈನ್ ನನ್ನ ಕಾಲ್ ಮೇಲೆ ಹೋಗ್ಬಿಡ್ತು. ಫಸ್ಟ್ ಫೀಮೇಲ್ ಅಕ್ಸೆಪ್ಟ್ ದ ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಶಿಖರ. ನೋಡಿ, ಓದಿ ಅದ್ರ ಬಗ್ಗೆ. ಕೈಕಾಲು ಅಲ್ಲಾಡ್ಬಿಡುತ್ತೆ ಬರೀ ಓದಿದ್ರೆ. ಅಲ್ಲಿನ ಒಂದು ಪ್ರಾಬ್ಲಮ್, ಅಲ್ಲಿನ ಆಬ್ಸ್ಟೆಕಲ್ಗಳು, ಅಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಸ್ನೇಹಿತರೆ ನೋಡ್ತಿರ್ಬೋದು. ಲೇಡಿ ಸ್ನೇಹಿತರೆ ನೋಡಿ, ಹಾಸ್ಪಿಟಲ್ ಅಡ್ಮಿಟ್ ಆಯ್ತು, ಟ್ರೈನ್ ಇಂದ ನೂಕ್ ಬಿಟ್ರು, ಕೆಳಗಡೆ ಬಿದ್ದೋಯ್ತು, ಆಕ್ಸಿಡೆಂಟ್ ಆಯ್ತು, ಕಾಲ್ ಕಟ್ ಆಯ್ತು ಸ್ನೇಹಿತರೆ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಯ್ತು, ಟ್ರೈನ್ ಹೋಗಿ ಒಂದು ಕಾಲ್ ಪೂರ್ತಿ ಕಟ್ಟು. ಬಟ್ ಆದ್ರೆ ಕನಸು ನೋಡೋದನ್ನ ನಿಲ್ಲಿಸ್ಲಿಲ್ಲ. ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಕಿಚ್ಚು. ಹಳೇದೇನಾಯ್ತೋ ಗೊತ್ತಿಲ್ಲ, ಬಿದ್ದಿರ್ಬೋದು ಟ್ರೈನಿಂದ. ಬಟ್ ಆದ್ರೆ ಇತಿಹಾಸ ರಚನೆ ಮಾಡ್ತೀನಿ. ಜನ ಹೇಳಿದ್ರು ಏನೋ ಮಾಡಿದ್ರಂತ ಕೆಲಸ ಮಾಡ್ಬಿಟ್ಲು, ಅದಕ್ಕೆ ಟ್ರೈನಿಂದ ಹಾರಿ ಸತ್ತೋಕ್ ಹೋಗಿದ್ಲು. ಇನ್ನೊಬ್ರು ಇನ್ನೊಂದು ಹೇಳಿದ್ರು. ಇನ್ನೊಂದು ಏನು ಹೇಳಿದ್ರು, ಜನಗಳು ಹೆಂಗಂದ್ರೆ ಸ್ನೇಹಿತರೆ, ಗಾಯ ಆದ್ಮೇಲೆ ಅದ್ರ ಮೇಲೆ ಉಪ್ಪು ಹಾಕೋದಕ್ಕೆ ಬರ್ತಾರೆ ಜನ. ನಿಮ್ಮ ಗಾಯದ ಮೇಲೆ ಉಪ್ಪು ಹಾಕೋದಕ್ಕೆ ಬರ್ತಾರೆ. ಇವತ್ತು ನಿಮ್ ಕೈಲಿ ಆಗದೆ ಇರ್ಬೋದು. ನಾನು ಹೇಳಿಲ್ವಾ ನಿನಗೆ ಮಾಡಬೇಡ ಅಂತ SHP ನಾನು ಹೇಳಿಲ್ವಾ ಮೊದ್ಲೇ ನಿನಗೆ ನಿನ್ ಕೈಲಿ ಆಗಲ್ಲ ಅಂತೇಳಿ? ನಾನು ಮಾಡಿದ್ದೆ.
ನೀನು ಯಾಕೆ ಮಾಡಕ್ ಈ ರೀತಿ ಮಾತಾಡಿದಾಗ ನಿಮ್ಗೆ ಇನ್ನೂ ನೋವಾಗ್ತದೆ. ಇಷ್ಟು ದಿನ ಆಯ್ತು ಏನು ಮಾಡಿಲ್ಲ ಏನು, ಇಷ್ಟು ದಿನ ಆಯ್ತು ಕಾರೇ ತಗೊಂಡಿಲ್ಲ ಹೇಳ್ತಿದ್ದೆ. ಹೇಳಲಿ ಸರ್, ಹೇಳೋದಕ್ಕೆ ಬಿಡಿ ಅವರಿಗೆ. ಈ ಲೇಡಿಗೂ ಹೇಳಿದ್ರು, ಏನು ಏನಾಯ್ತು ನಿನಗೆ, ನಿನಗೆ ಯಾಕೆ ಬೇಕಿತ್ತು, ನೀನು ಯಾಕೆ ಟ್ರೆಂಡ್ ಹಾರ್ಬಿಟ್ಟೆ, ನೀನೇನೋ ಮಾಡ್ಕೊಳಕ್ ಹೋಗಿದ್ದೇನೋ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೇನೋ, ಅದಕ್ಕೆ ನಿನಗೆ ಜನಗಳು ಇಂಥ ರುಚುಚ್ಚು ಮಾತಾಡ್ತಾರೆ. ಬಟ್ ಆದರೆ ಕನಸು ದೊಡ್ಡದಾಗಿತ್ತು, ಕಾಲ್ ಕಟ್ಟಾಗಿದೆ ಸ್ನೇಹಿತರೆ. ಎಲ್ಲಿ ಹತ್ತಲೇ ಸ್ವಲ್ಪ ಆಲೋಚನೆ ಮಾಡಿ, ಮನೆ ಹೋಗ್ತಾ ಇಲ್ಲ ಆ ಲೇಡಿ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್, ಒಂದು ಕಾಲ್ ಫ್ರಾಕ್ಚರ್, ಇನ್ನೊಂದು ಕಾಲ್ ಕಟ್ಟು. ಆ ಸಮಯದ ನಾವಿದ್ರೆ ಮುಗೀತು ನಮ್ಮ ಜೀವನ ಸರ್, ಸಾಕು ಸರ್, ಆಗಲ್ಲ ಸರ್ ನನ್ನ ಕೈಯಲ್ಲಿ, ಮುಗ್ದೈತೆ ಸರ್ ನನ್ನ ಲೈಫ್. ಅವಾಗ ಮೌಂಟ್ ಎವರೆಸ್ಟ್ ಜೀವಂತವಾಗಿದ್ದು, ಪರ್ಫೆಕ್ಟ್ ಆಗಿದ್ದು, ಹೆಲ್ತಿ ಆಗಿದ್ದು, ತಾಕತ್ತು ದಮ್ಮಿರೋರು ಅಲ್ಲಿ ಹತ್ತಕ್ಕಾಗ್ತಾ ಇಲ್ಲ. ಆ ಶಿಖರ ಹತ್ತಕ್ಕೆ ಯಾರು ಪ್ಲಾನ್ ಮಾಡಿದರೆ, ಕಾಲುಗಳು ಫ್ರಾಕ್ಚರ್ ಆಗಿರೋದು, ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿರೋಂಥದ್ದು. ಎಸ್, ಅರ್ನಿಮಾಸಿನ ಫಸ್ಟ್ ವುಮೆನ್ ಅಕ್ಯುಪೈಡ್ ದ ಕ್ಲೈಮ್ ಮೌಂಟ್ ಎವರೆಸ್ಟ್. ಶಿಖರವನ್ನು ಹತ್ತೇ ಬಿಟ್ಲು ಆ ಲೇಡಿ ಸ್ನೇಹಿತರೆ. ವಾವ್, ಸೂಪರ್ ಗ್ರೇಟ್. ಇಂಥ ಜನಗಳ ಇನ್ಸ್ಪಿರೇಷನ್ ನೋಡಿ ನನಗೆ ಹೇಳ್ತಾ ಇದ್ದೀನಿ, ನಮ್ಮ ಮೈಲ ರೋಮಾಂಚನ ಆಗ್ತದೆ, ಮೈ ಬಿಸಿ ಆಗ್ತದೆ ಸ್ನೇಹಿತರೆ, ರಕ್ತ ಬಿಸಿ ಆಗ್ತದೆ. ನಮ್ಮಲ್ಲಿ ಇಂಥ ಪ್ಲಾಟ್ಫಾರ್ಮ್ ಇದ್ದು, ಇಂಥ ಲೀಡರ್ಸ್ ನಿಮ್ಮ ಜೊತೆ ಇದ್ದು ನಾವು ಗೆಲ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ ಏನು ಹೇಳಿ. ಹಾ, ಯಾವ ರೀತಿ ಸರ್, ಫಸ್ಟ್ ಅವಮಾನ ಮಾಡ್ತಾರೆ ಸರ್ ಜನ, ಅವಮಾನ ಮಾಡ್ತಾರೆ ಸ್ನೇಹಿತರೆ, ನಿಮ್ಮನ್ನು ಬಿಡೋದಿಲ್ಲ. ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ನಿಮ್ಗೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಬಟ್ ಯಾವಾಗ ಸ್ನೇಹಿತರೆ ಗೆದ್ರು, ಸನ್ಮಾನಗಳು ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಎಸ್, ಇಂದ್ರೆ ಹಿಂಗಿರ್ಬೇಕಪ್ಪ, ಇದ್ರೆ ಹಿಂಗ್ ಮಾಡ್ಬೇಕಪ್ಪ, ಇಂಥರ ಜೊತೆ ಇರ್ಬೇಕಪ್ಪ. ಯಾವಾಗ ಗೆದ್ದಾಗ, ಗೆಲ್ಲೋದಕ್ಕಿಂತ ಮುಂಚೆ ಏನಂದ್ರು, ಹೊಡ್ದು ಸರಿ ಇರಲಿಲ್ಲ, ಇವ್ರದು ಕ್ಯಾರೆಕ್ಟರ್ ಹಂಗೆ ಹಿಂಗೆ ಅದು ಇದು ಅಂದ್ರು ಸ್ನೇಹಿತರೆ. ಬಟ್ ದಿಸ್ ದ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪ್ರೂವ್ ಮಾಡೋದಕ್ಕೆ ಒಂದು ಸಮಯ. ನಿಮಗೆ ಏಜ್ ಆಗಿರ್ಬೋದು, ನೋ ಮ್ಯಾಟ್ರ್. ಏಜ್ ಆಗದೆ ಇರ್ಬೋದು, ನೋ ಮ್ಯಾಟ್ರ್. ನೀವು ಸ್ಕಿಲ್ಗಳು ಕಲಿತಾ ಇರ್ಬೋದು, ನೋ ಮ್ಯಾಟ್ರ್. ಬಟ್ ಇವತ್ತು ಡಿಸಿಷನ್ ಮಾಡಿ, ಈ ಲೇಡಿ ಏನು ಇಲ್ಲ ಇತಿಹಾಸ ಮಾಡಿ ಭಾರತ ದೇಶಕ್ಕೆ ಹೆಸರು ತಂದು, ನಂತರ ಎಲ್ಲ ಇದೆ, ಬೆಳಗ್ಗೆ ಎದ್ದಿದ್ದೀನಿ, ಉಸಿರಾಡ್ತೀನಿ, ಹಾರ್ಟ್ ಬಿಟ್ ಆಗಿದೆ, ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಮೈಂಡ್ ಚೆನ್ನಾಗಿದೆ, ಪ್ರತಿಯೊಂದು ಬಾಡಿ ಆರ್ಗನ್ಗಳು ಚೆನ್ನಾಗಿದೆ. ಬಟ್ ಒಂದು ಚೆನ್ನಾಗಿಲ್ಲ, ನನ್ನ ಆಲೋಚನೆ. ಈ ಆಲೋಚನೆಯಿಂದ ಪೂರ್ತಿ ಬಾಡಿ ಡ್ಯಾಮೇಜ್ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಪೂರ್ತಿ ಬಾಡಿ ಡ್ಯಾಮೇಜ್ ಆಗ್ಬಿಡ್ಬೋದು, ನೋ ಪ್ರಾಬ್ಲಮ್. ನಿಮ್ಮ ಆಲೋಚನೆ ಚೆನ್ನಾಗಿತ್ತು, ನಿಮ್ಮ ಮೈಂಡ್ ಪಾಸಿಟಿವ್ ಇತ್ತು, ಜೀವನದಲ್ಲಿ ನಿಮಗೆ ಗೆಲುವು ಖಂಡಿತ. ನಿಮ್ಮ ಬಾಡಿ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದ್ದೀರಾ, ಕೈ ಕಾಲುಗಳು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದ್ದೀರಾ, ಬಾಡಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದ್ದೀರಾ. ಬಟ್ ಮೈಂಡಲ್ಲಿ ನೆಗೆಟಿವ್ ಇದೆ. ಜೀವನದಲ್ಲಿ ಸ್ನೇಹಿತರೆ ನಾವು ಪ್ಯಾರಲೈಸ್ ಆದಂಗೆ, ನಾವು ಎಲ್ಲದಕ್ಕಿಂತ ಕೆಟ್ಟ ವ್ಯಕ್ತಿಗಳು ಅಂತ ಅನ್ಸ್ಕೊಂತೀವಿ. ಹಾಗಾಗಿ ಯಾವತ್ತೂ ಈ ವ್ಯಕ್ತಿ ಪಾಸಿಟಿವ್ ಇದ್ಲು ಸ್ನೇಹಿತರೆ, ಓಕೆ ಗೆದ್ಲು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸ್ನೇಹಿತರೆ ನೋಡಿ ಯೋಚನೆ ಮಾಡಿ. ಯಾಕಂದ್ರೆ ನೀವು ಹೇಳ್ತಾರೆ, ಸೆಟ್ ಯುವರ್ ಗೋಲ್ಸ್ ಹೈ, set your goals high in life and don't stop until you reach there ಅಂತ ಏನ್ ಹೇಳ್ತಾರೆ ಅವರು. ಎಸ್ ನೋಡಿ, ವಿಕಲಾಂಗತಾ, ಎಸ್ ವಿಕಲಾಂಗ ಯಾರೆಂದು आपके शरीर में नहीं है. हाँ, ವಿಕಲಾಂಗತಾ आपके शरीर में है, चलेगा. ವಿಕಲಾಂಗತಾ ನಿಮ್ಮ ಶರೀರದಲ್ಲಿದೆ, ನಡೀತದೆ. लेकिन ವಿಕಲಾಂಗತಾ आपकी सोच में नहीं होनी चाहिए. ವಿಕಲಾಂಗ ನಿಮ್ಮ ಸೋಚ್, ನಿಮ್ಮ ಮೈಂಡ್ ಅಲ್ಲಿ ಇರಬಾರ್ದು. ಅದಕ್ಕೆ ಗೆಲ್ಲಕ್ಕಾಗಲ್ಲ ಅಂತ ಅರ್ಣಿಮಸ್ಸಿನ ಹೇಳ್ತೀವಿ. ಎಂತ ಅದ್ಭುತವಾಗಿರೋಂಥ ಮಾತು ಸ್ನೇಹಿತರೆ. ನಾವು ಕೈಕಾಲಿಂದ್ರೆ ವಿಕಲಾಂಗ ಅಂತ ಹೇಳ್ತೀವಿ, ಕೈಕಾಲು ಇಲ್ದಿರೋಂಥ ವಿಕಲಾಂಗ ಅಲ್ಲ ಸರ್. ಒಳ್ಳೆ ಆಲೋಚನೆ, ಗೆಲ್ಲಬೇಕು, ಮುಂದೆ ಬರಬೇಕು ಅನ್ನುವಂಥ ಆಲೋಚನೆ ಯಾರಿಗಿಲ್ಲ, ಅವನು ವಿಕಲಾಂಗ. ಎಸ್, 2021 ಮೇ 21, 2013 2 years ಆಫ್ಟರ್ ಆಕ್ಸಿಡೆಂಟ್, 2 ವರ್ಷ ಆದ್ಮೇಲೆ ಮತ್ತೆ ಬಾಡಿ ರೆಡಿ ಮಾಡಿ ಅರ್ಣಿಮಸ್ಸಿನ ಹತ್ತಿ ಬಿಟ್ಲು. ವಾಟ್ ಈಸ್ ಯುವರ್ ಕೆಪಬಿಲಿಟಿ? ಯಾಕಂದ್ರೆ ನಿಮ್ಮ ಕೆಪಬಿಲಿಟಿ ಇದೆ, ಒಂದ್ಸಲ ನೋಡಿ ಬಗ್ಗೆ. ಹಾ, ನನ್ನ ಏನ್ ಕೆಪಬಿಲಿಟಿ, ನಾನು ಏನು ಮಾಡಬಲ್ಲೆ, ಇಷ್ಟು ನನಗೆ ಹೇಳಿದ್ರು, ನಾನು ಕೇಳಿದಾಗ ನನ್ನ ಹತ್ರ ಶಕ್ತಿ ಇದೆಯಾ? ಎಸ್, ಆ ಶಕ್ತಿ ಇದೆ. ಬೇಕಾದ್ರೆ ನೀವು ನಾಲೆಡ್ಜ್ ತಗೊಬೇಕು. ಏನ್ ತಗೊಬೇಕು ಸರ್? ನಾಲೆಡ್ಜ್ ತಗೊಬೇಕು. ನೀವು ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು. ಅವಾಗ ನೀವು ಗೆಲ್ಲೋದಕ್ಕೆ ಸಾಧ್ಯ. ಅಂಡ್ ಸ್ಕಿಲ್ಗಳು ಕಲಿಬೇಕು, ಒಳ್ಳೆ ಆಟಿಟ್ಯೂಡ್ ನಿಮ್ಮ ಹತ್ರ ಇರಬೇಕು, ಒಳ್ಳೆ ವರ್ತನೆ ಇರಬೇಕು. ಬಿಸ್ನೆಸ್ಗೆ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತ ಸ್ಕಿಲ್ಗಳು ಕಲಿಬೇಕು. ಒಳ್ಳೆ ಆಟಿಟ್ಯೂಡ್. ಸರ್ ನನಗೆ ನೆಟ್ವರ್ಕ್ ಸರ್, ಸರ್ ಪ್ಲಾನ್ ಬರಲ್ಲ ಸರ್, ನನ್ನ ನೆಟ್ವರ್ಕ್ ಸರ್ ಕ್ಲೋಸಿಂಗ್ ಬರಲ್ಲ ಸರ್, ನೆಟ್ವರ್ಕ್ ಸರ್ ಪ್ರಾಡಕ್ಟ್ ಬಗ್ಗೆ ಬರಲ್ಲ ಸರ್. 10 ವರ್ಷ 15 ವರ್ಷ ಮಾಡುವಂಥ ವ್ಯಕ್ತಿ ಮುಂದೆ ಬರ್ತಾರೆ ಸರ್, ಏನು ABCD ಡೈರೆಕ್ಟ್ ಸೆಲ್ಲಿಂಗ್ ಗೊತ್ತಿರಲ್ಲ, ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ದೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಸ್ಕಿಲ್ಗಳು ಕಲಿರಿ, ಒಳ್ಳೆ ಆಟಿಟ್ಯೂಡ್ ಇಟ್ಕೊಳ್ಳಿ ಸ್ನೇಹಿತರೆ ಈ ಬಿಸ್ನೆಸ್ ಅಲ್ಲಿ. ಅಂಡ್ ದೆನ್ ಹೌ ಟು ಬಿಲ್ಡ್ ಹೆಲ್ತಿ ಟೀಮ್. ಇದು ನೀವು ಗೊತ್ತಿದ್ರೆ ಮಾತ್ರ ನಿಮ್ಮ ಸಕ್ಸಸ್ ಇದೆಯಲ್ಲ 100% ಬರ್ತದೆ. ಹಾಗಾದ್ರೆ ನಿಮ್ಗೆಲ್ಲರಿಗೂ ನಾನು ಹೇಳ್ತಾ ಇರೋಂಥ ಮಾತು ಅರ್ಥ ಆಗಿದ್ರು, ಟೆಕ್ನಾಲಜಿನ ಬಳಸ್ಕೊಳ್ಳಿ.
ನಾಲೆಡ್ಜ್ ನೀವು ಕಲಿಬೇಕು, ಸ್ಕಿಲ್ಗಳು ಕಲಿಬೇಕು, ಹೌ ಟು ಬಿಲ್ಡ್ ದ ಹೆಲ್ತಿ ಟೀಮ್ ಅಂಡ್ ಟೆಕ್ನಾಲಜಿ. ಈಗಿನ ವಾತಾವರಣದಲ್ಲಿ ನಾವು ಟೆಕ್ನಾಲಜಿ ಬಳಸ್ಕೊಂಡು ನಾವು ಗೆಲ್ತಾ ಇಲ್ಲ, ಮುಂದೆ ಬರ್ತಿಲ್ಲ ಅಂದ್ರೆ ನಮ್ಮಂತ ದಡ್ಡರು ಯಾರೂ ಇಲ್ಲ ಅಂತ ಹೇಳ್ತೀನಿ. ಎಸ್, ಇವತ್ತು ಆ ಟೆಕ್ನಾಲಜಿನ ಬಳಸ್ಕೊಳ್ಳಿ ಸ್ನೇಹಿತರೆ. ಇವತ್ತು ಪ್ರಪಂಚನೇ ಅಲ್ಲಾಡಿಸ್ತದೆ ಟೆಕ್ನಾಲಜಿ. ನಾವೆಲ್ಲಿದ್ದೀವಿ ಇನ್ನು? ಸರ್ ಅಲ್ಲಿ ಬನ್ನಿ ಸರ್, ಸರ್ ಇಲ್ಲಿ ಬನ್ನಿ ಸರ್ ಅಂತಿದ್ವಿ. ನೀವು ಆರಾಮಾಗಿ ಸ್ನೇಹಿತರೆ ಟೆಕ್ನಾಲಜಿನ ಬಳಸ್ಕೊಂಡು ಒಂದು ಹೆಲ್ತಿ ಟೀಮ್ ಕಟ್ಬೋದು. ಯಾರು ಗೆಲ್ಲಬೇಕು ಅಂತಾರೆ ಅವ್ರು ಇಲ್ಲಿ ಬರ್ತಾರೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ನೀವೆಲ್ಲೂ ಹೋಗ್ತೀರಾ ಸರ್, 250, 200, 300 ಕಿಲೋಮೀಟರ್ ಅಲ್ಲಿ ಹೋಗ್ತೀರಾ. ಅಲ್ಲಿ ಹೋದಾಗ ಅವ್ರು ಯಾರೋ ನಿಮಗೆ ಕರೀತಾರೆ, ಸರ್ ಒಳ್ಳೆ ಲೀಡ್ರು ಸರ್ ಇವನು, ಸೂಪರ್ ಲೀಡ್ರು ಸರ್ ಇವರು, ಸರ್ ತುಂಬ ಚೆನ್ನಾಗಿ ಮಾಡಿ ಸರ್ ಆ ಕಂಪ್ನಿಲಿ ಕಾರ್ ಅಚೀವ್ ಮಾಡಿ. ಅಲ್ಲಿ ಹೋದಾಗ ಅವನ ಮಾತುಗಳೇ ಬೇರೆ ಇರ್ತದೆ ಆ ವ್ಯಕ್ತಿದು, ಅವರ ಒಂದು ಹಾವಭಾವನೆ ಬೇರೆ ಇರ್ತದೆ ಅವ್ರದ್ದು. ಅವ್ರೇನು ಮಾಡ್ತಾರೆ, ಸರ್ ನಾನು ಮಾಡಿದ್ದೆ, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತಾರೆ. ಇಲ್ಲಿಂದ ನೀವು 3-4-5 ಸಾವಿರ ಖರ್ಚು ಮಾಡ್ಕೊಂಡು ಹೋಗಿರ್ತೀರಾ. ಅಲ್ಲಿ ಹೋದಾಗ ಆ ವ್ಯಕ್ತಿ ಮಾತುಗಳು ಕೇಳಿ ಮತ್ತೆ ವಾಪಸ್ ಬರ್ತೀರಾ. ಅಂತ ವ್ಯಕ್ತಿಗಳನ್ನ ಬೇಕಾ ಒಂದು ಝೂಮ್ ಕನೆಕ್ಟ್ ಮಾಡಿ ಕರೀರಿ, ಅವರಿಗೆ ಮಾತಾಡಿ, ಸರ್ ಈ ರೀತಿ ಇದೆ, ಈ ರೀತಿ ಇದೆ, ಪ್ಲಾನಿಂಗ್ ಇದೆ, ಪ್ರೋಟಿಂಗ್ ಇದೆ, ಪ್ರೊಫೈಲಿಂಗ್ ಇದೆ, ಸಿಸ್ಟಮ್ ಇದೆ ಸರ್. ಅವ್ರು ಎಸ್ ಸರ್ ಡನ್ ಬನ್ನಿ ಅಂದ್ರೆ ಹೋಗಿ. ಅವ್ರು ನೋಡಿರಲ್ಲ, ಯಾರೋ ಮಾತು ಕೇಳಿ ನೀವು ಹೋಗ್ತೀರಾ, ಅಲ್ಲಿ ಹೋದಾಗ ಏನಾಗುತ್ತೆ ಹೇಳಿ, ಫೇಲ್ ಆಗ್ತೀರಾ. ಟೆಕ್ನಾಲಜಿ, ಇದು ತುಂಬಾ ವಸ್ತುಗಳಿದೆ ಟೆಕ್ನಾಲಜಿಲಿ ಸ್ನೇಹಿತರೆ. ನಾವು ಈ ರೀತಿ ಮೊದಲು ತುಂಬಾ ಸಲ ಮಾಡಿದ್ವಿ, ಬಟ್ ಈಗ ನಾವು ಆ ತಪ್ಪು ಮಾಡ್ತಾ ಇಲ್ಲ. ಎಸ್, ಎಷ್ಟೇ ದೊಡ್ಡ ಲೀಡರ್ ಒಂದ್ಸಲ ಕನೆಕ್ಟ್ ಮಾಡ್ತೀವಿ, ಸರ್ ಬನ್ನಿ ಸರ್ ಝೂಮ್ ಒಳಗೆ ಮಾತಾಡಿ, ಏನ್ ಬೇಕು ನಿಮಗೆ, ಹೌದಾ ಈ ರೀತಿ ಇದೆ ಸರ್, ಕಂಪ್ನಿಂಗ್ ಇದೆ, ಪ್ರೊಫೈಲಿಂಗ್ ಇದೆ, ಪ್ರೋಟಿಂಗ್ ಇದೆ, ಈಗ ನಮಗೆ ತೋರಿಸ್ತದ ಅರ್ಥ ಆಗ್ತಿದೆ ಇಲ್ವೋ? ಮುಂದೆ ಕೂತ್ಕೊಂಡ್ರು ಇಷ್ಟು ಕ್ಲಿಯರ್ ಆಗಿ ನಮ್ಗೆ ಹೇಳಕ್ ಆಗೋದಿಲ್ಲ ಸರ್. ಈ ರೀತಿ PPT ತೋರ್ಸಕ್ ಆಗೋದಿಲ್ಲ ಮುಂದೆ ಕೂತ್ಕೊಂಡ್ರು ನಿಮಗೆ. ನೀವು ಕೇಳ್ತಿದಿರಲ್ಲ ಕೂತ್ಕೊಂಡು, ಎಲ್ಲೋ ಇದ್ದೀರಾ, ಒಂದು ಬೆನಿಫಿಟ್ ಕೇಳ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ಎಲ್ಲೋ ಇರ್ಬೋದು ಇಂಡಿಯಾದಲ್ಲಿ, ಕರೀರಿ ಅವರಿಗೆ, ಕರೆದು ಕೂರಿಸಿ ಮಾತಾಡಿ. ಈ ರೀತಿ ಒಬ್ಬರೇ ಮಾತಾಡಿ, ನೀವು 4 ಜನ ಬೇಡ, ನೀವು ಅವರು ನಿಮ್ಮ ಯಾರು ಕರೆದಿರ್ತಾರೋ ಅವ್ರು 3 ಜನ ಕೂತ್ಕೊಂಡು ಮಾತಾಡಿ, ತೋರಿಸಿ ಅವರಿಗೆ ಪ್ರೆಸೆಂಟೇಷನ್ ತೋರಿಸಿ, ಅವ್ರಿಗೆ ಹೇಳಿ. ಅವ್ರು ಡನ್ ಅಂದ್ರೆ ಹೋಗಿ. ನೀವು ಅವ್ರಿಗೆ ಏನು ಹೇಳ್ಬಿಟ್ರು ಅಂತೇಳಿ ಜೋಶಲ್ಲಿ ಬೆಳಿಗ್ಗೆ ನಾವು ರೆಡಿಯಾಗಿ ಹೋಗ್ತೀವಿ, ಎಲ್ಲ ಸಾಯಂಕಾಲ ಬರೋಷ್ಟೊತ್ತಿಗೆ ಮೈಂಡ್ ನಮ್ಮಿಂದ ನೆಗೆಟಿವ್ ಆ ರೀತಿ ಮಾತಾಡಿರ್ತಾರೆ, ನಮ್ಮ ತಲೆ ಕೆಟ್ಟೋಗಿರ್ತದೆ. ಆ ರೀತಿ ಮಾಡಿ ಸುಸ್ತಾಗಿ 3-4 ಸಾವಿರ ರೂಪಾಯಿ ಮನೆಯವ್ರಿಗೆ ಖರ್ಚು ಮಾಡೋದಕ್ಕೆ 500,000 ನಾವು ಹೆದರ್ತೀವಿ. ಟೀಮ್ ಬಿಲ್ಡ್ ಮಾಡೋಕ್ಕೆ 1,000 ರೂಪಾಯಿ ಖರ್ಚು ಮಾಡ್ತೀವಿ. ಆ ಟೀಮ್ ಬಿಲ್ಡ್ ಮಾಡ್ಬೇಕಾದ್ರೆ ಅಲ್ಲಿ ಟೀಮ್ ಬರೋದಿಲ್ಲ, ಫ್ರಸ್ಟ್ರೇಟ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ನೆಗೆಟಿವ್ ಆಗ್ತೀವಿ. ಓಕೆ, ಸಾರಿ, ಸ್ವಲ್ಪ ನೆಟ್ ಡಿಸ್ಟರ್ಬೆನ್ಸ್ ಇದೆ. ಎಷ್ಟಿದೆ ನಾನು ಹೇಳ್ತಾ ಇದ್ದೆ, ನಾವು ಅವಾಗ ನೆಗೆಟಿವ್ ಆಗ್ತೀವಿ, ಹೌದಲ್ವಾ? ಸೊ ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು ಮಾತು, ದಯವಿಟ್ಟು ಪ್ರತಿಯೊಬ್ಬರು ಸೀರಿಯಸ್ ಆಗಿ ವರ್ಕ್ ಮಾಡಿ, ನಾಲೆಡ್ಜ್ ತಗೊಳ್ಳಿ. ಇದ್ರ ಬಗ್ಗೆ ಸ್ನೇಹಿತರೆ ಈ ಒಳ್ಳೆ ಆಟಿಟ್ಯೂಡ್ ಇಟ್ಕೊಳ್ಳಿ. ಎಸ್, ಒಂದು ಸ್ಕಿಲ್ಸ್ನ ಕಲೀರಿ, ಆ್ಯಂಡ್ ದೆನ್ ಹೌ ಟು ಬಿಲ್ಡ್ ದ ಟೀಮ್ ಹೆಲ್ತಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಎಸ್, ಐಡೆಂಟಿಟಿ, ನಿಮ್ಮ ಬಿಹೇವಿಯರ್ ಇದೆಯಲ್ಲ ತುಂಬ ಗುಡ್ ಇರಬೇಕು. ಯಾಕಂದರೆ ಸ್ನೇಹಿತರೆ ಬಿಹೇವಿಯರ್ ಚೆನ್ನಾಗಿಲ್ಲ ಅಂದರೆ ನಾವಿಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಿಯಲಿ ನೀವು ಥ್ಯಾಂಕ್ಫುಲ್ ಇರಬೇಕು, ಗ್ರ್ಯಾಟಿಟ್ಯೂಡ್ ಇರಬೇಕು. ಯಾಕಂದರೆ ಬಿಹೇವಿಯರ್ ಇಸ್ ದ ಮಿರರ್ ಇನ್ ವಿಚ್ ಎವ್ರಿ ಒನ್ ಶೋಸ್ ದೇರ್ ಇಮೇಜ್. ಎಸ್, ನಿಮ್ಮ ಒಂದು ಇಮೇಜ್ ಕಾಣ್ತಾ ಇರುತ್ತೆ ನಿಮ್ಮ ಬಿಹೇವಿಯರಲ್ಲಿ. ಆ್ಯಂಡ್ ಬಿ ಇನ್ವೆಂಟಿವ್ ಆ್ಯಂಡ್ ಬಿ ಕ್ರಿಯೇಟಿವ್. ಎಸ್, ಒಂದು ಹೊಸ ಇತಿಹಾಸ ರಚನೆ ಮಾಡಿ. SHPL ಫ್ರೀಡಮ್ ಪ್ಲಾನ್ ಇಂದ ಸ್ನೇಹಿತರೆ ಆಲ್ರೆಡಿ ನಮ್ಮ ಗೋಪಾಲ್ ಸರ್ ಹೇಳ್ತಾ ಇದ್ರು. ಎಸ್, ಇವತ್ತು ಯಾರೆಲ್ಲ 75 ಸಾವಿರ BV ಈ ಫ್ರೀಡಮ್ ಪ್ಲಾನ್ ಇಂದ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಟ್ಟು ಮಾಡಿದರೆ ನೋಡ್ತೀರಾ, ಅವರೆಲ್ಲರೂ ಸ್ನೇಹಿತರೆ ಇವತ್ತು ಈ ಫ್ರೀಡಮ್ ಪ್ಲಾನ್ ಅಲ್ಲಿ ಇವತ್ತು ನಿಮ್ಮ ಮನೆಗೆ ಈ ಒಂದು ಟೂಲ್ ಫ್ರೀ ಕಿಟ್ ನಿಮಗೆ ಬರ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಆಲ್ರೆಡಿ ನಿಮಗೆ ಇದು ಟೈಪ್ ಇನ್ನು T-ಶರ್ಟ್ಸು, ಕ್ಯಾಪು, ಲ್ಯಾಪ್ಟಾಪ್ ಬ್ಯಾಗು ಇದೆಲ್ಲ ನಿಮಗೆ ಬರ್ತಾ ಇದೆ. ಎಸ್, ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಅಚೀವ್ಮೆಂಟ್ ನ ಮಾಡಿದಾರೆ ಅಂತೇಳಿ. ಹಾಗಾಗಿ ನೀವು ಸಹ ಇದನ್ನ ಪಡ್ಕೊಂಡಿರ್ಬೋದು. ಯಾರೆಲ್ಲ ಪಡ್ಕೊಂಡಿದ್ದಾರೆ ನಿಮಗೆ ಹಾರ್ಟ್ಲಿ ಕಾಂಗ್ರಾಚುಲೇಷನ್ ಹೇಳ್ತೀನಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಆಲ್ರೆಡಿ ಇದನ್ನ ಪಡ್ಕೊಂಡಿರೋ 186 ಜನ ಇದ್ದಾರೆ. ಎಷ್ಟು ಸರ್? 186 ಜನ ಇದನ್ನ ಪಡ್ಕೊಂಡಿದ್ದಾರೆ. ಅಂಡ್ ದೆನ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, 186 ಜನ ಇವತ್ತು 75,000 BV ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ದೆನ್ ಸ್ನೇಹಿತರೆ ಇದರಲ್ಲಿ ನೋಡ್ತಾ ಇರಬಹುದು ನೀವು. ಅಂಡ್ ಇಲ್ಲಿ ಕೇವಲ 92 ಜನ 1.5 ಲಕ್ಷ BV ಮ್ಯಾಚ್ ಮಾಡಿದ್ದಾರೆ. ಅಂಡ್ ದೆನ್ ಸ್ನೇಹಿತರೆ ಇವತ್ತು ಇವರಿಗೂ ಸಹ ಅವರಿಗೆ ಒಂದು ಆಲ್ಕಲೈನ್ ವಾಟರ್ ಬಾಟಲ್, ಸೂಟ್ ಲೆಂತ್, ಶರ್ಟ್ ಪೀಸ್, ಪ್ಯಾಂಟ್ ಪೀಸ್, ಇವತ್ತು ಬಯೋಮ್ಯಾಗ್ನೆಟಿಕ್ ವಾಚ್ ಅವರಿಗೆ ಫ್ರೀ ಆಗಿ ಅವ್ರ ಮನೆ ಅಡ್ರೆಸ್ಗೆ ಬರ್ತದೆ. ಅಂಡ್ ನೆಕ್ಸ್ಟ್ ಸ್ನೇಹಿತರೆ ಡೈಮಂಡ್ ಆಯ್ತು, ಅಕ್ಯುಮುಲೇಷನ್ BV ಇಂದ ಎಕ್ಸಿಕ್ಯೂಟಿವ್ ಡೈಮಂಡ್ ಆಯ್ತು, ಕ್ರೌನ್ ಡೈಮಂಡ್ ಆಗಿರೋದು LDP ಪ್ರೋಗ್ರಾಮ್ ಸ್ನೇಹಿತರೆ. ಇದರಲ್ಲಿ ರಾಯಲ್ ಡೈಮಂಡ್ ಆಗಿ ಇಲ್ಲಿ 54 ಜನ ಇದನ್ನ ಅಚೀವ್ಮೆಂಟ್ ಮಾಡಿದರೆ. ವೆರಿ ಗುಡ್ ಸರ್, ಕಾಂಗ್ರಾಚುಲೇಷನ್ಸ್. ಅದೇ ರೀತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು. ಎಸ್, ಮೊಬೈಲ್ನ ಇವತ್ತು ಸ್ನೇಹಿತರೆ ಇವತ್ತು ಅಚೀವ್ ಮಾಡಿರೋಂಥವ್ರು 32 ಜನ ಇದ್ದಾರೆ. ಈ 32 ಜನನ ಎಸ್ ಒಂದು ಅಕ್ಯುಮುಲೇಷನ್ BV ಇಂದ ಈ ಮೊಬೈಲ್ನ ರಿವಾರ್ಡ್ನ ಅಚೀವ್ಮೆಂಟ್ ಮಾಡಿದ್ದಾರೆ. ಏನು ಹಳೆ BV ಅದರ ರ್ಯಾಂಕ್ಸ್ನ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ವೆರಿ ಗುಡ್ ಸರ್, ಈ ಒಂದು ರಿವಾರ್ಡ್ ನಿಮಗೆ ಬಂದಿದೆ. ಎಸ್, ಸೂಪರ್ ವಂಡರ್ಫುಲ್, ಕಾಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ
ಅದೇ ರೀತಿ ಸ್ನೇಹಿತರೆ ಇವತ್ತು ಟಿವಿನ ಸಹ ಇವತ್ತು ಅಚೀವ್ಮೆಂಟ್ ಮಾಡೋಂಥವ್ರು 15 ಜನ ಇದ್ದಾರೆ. ಸೊ ಅವರಿಗೂ ನಾನು ಕಾಂಗ್ರಾಚುಲೇಷನ್ ಹೇಳ್ತೀನಿ. ಎಸ್, ಅದೇ ರೀತಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಸ್, ಒಂದು ಲ್ಯಾಪ್ಟಾಪ್ನ ಅಚೀವ್ ಮಾಡಿರೋಂಥ ವ್ಯಕ್ತಿ ಇದ್ದಾರೆ. ಇದು ನಮ್ಮ ಗುರುರಾಜ್ ಶೆಟ್ಟಿ ಸರ್ ಇದ್ದಾರೆ. ಸೊ ಅವರಿಗೂ ನಾನು ಹಾರ್ಟ್ಲಿ ಕಾಂಗ್ರಾಚುಲೇಷನ್ ಹೇಳ್ತೀನಿ. ಎಸ್ ಸ್ನೇಹಿತರೆ, ಯಾಕಂದ್ರೆ ಇದೆಲ್ಲ 100% ನಾವೆಲ್ಲರೂ ಪಡ್ಕೊಬೋದು. ನೋಡಿ, ನಿಮ್ಗೆ ಇನ್ಕಮ್ ಕೊಟ್ಟು ವೀಕ್ಲಿ ಮಂತ್ಲಿ ಎಲ್ಲ ಇನ್ಕಮ್ಗಳನ್ನು ಕೊಟ್ಟು ಜೊತೆಯಲ್ಲಿ ಸ್ನೇಹಿತರೆ ನಿಮ್ಗೀಗ ಏನು ಕೊಡ್ತದೆ, ರಿವಾರ್ಡ್ಸ್ ಕೊಡ್ತದೆ ನಿಮ್ಮ ಮನೆಗೆ. ಹೆಸರನ್ನು ಸ್ವಲ್ಪ ಆಲೋಚನೆ ಮಾಡಿ ಸ್ನೇಹಿತರೆ. ಈ ರಿವಾರ್ಡ್ಸ್ಗಳನ್ನ ನೀವು ಪಡ್ಕೊಳ್ಬೇಕು ಅಂದರೆ, ನೀವು ಹೊರಗಡೆ ತಗೊಬೇಕು ಅಂದರೆ ಮತ್ತೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಬೇಕಿತ್ತು. ಬಟ್ ನನ್ನ ಹತ್ರ ನೆನ್ನೆ ಹೇಳ್ತಾ ನನ್ನ ಹತ್ರ ಇವತ್ತು 2 ಮೊಬೈಲ್ ಇದೆ, ನೋ ಪ್ರಾಬ್ಲಮ್. ನನ್ನ ಹತ್ರ ಐಫೋನ್ ಇದೆ, ನೋ ಪ್ರಾಬ್ಲಮ್. ಮತ್ತು SHPLನ 12,500 ರೂಪಾಯಿ ಫೋನ್ ನನಗೆ ತುಂಬ ಇಷ್ಟ ಇದೆ. ಎಸ್ ಸ್ನೇಹಿತರೆ, ಹಾಗಾಗಿ ನೋಡಿ, ಆಲ್ರೆಡಿ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟೂರ್ ಅಚೀವ್ ಮಾಡಿದ್ದಾರೆ. ಅವ್ರ ಜೊತೆಲಿ ಅವರಿಗೆ 2.5 ಲಕ್ಷ ಕ್ಯಾಶ್, 25,000 ಕ್ಯಾಶ್ ಆ್ಯಂಡ್ ದೆನ್ ದುಬೈ ಟೂರ್ನ ಅಚೀವ್ ಮಾಡಿರೋಂಥ ವ್ಯಕ್ತಿಗಳಿದ್ದಾರೆ. ಸೊ ಅವರಿಗೂ ನಾನು ಹಾರ್ಟ್ಲಿ ಕಾಂಗ್ರಾಚ್ ಹೇಳ್ತೀನಿ. 66,000 ರೂಪಾಯಿ ಅವರಿಗೆ ಕ್ಯಾಶ್ ಕಂಪ್ನಿ ಕೊಡ್ತದೆ. ಅವರಿಗೆ ದುಬೈ ಟ್ರಿಪ್ ಆಯಿತು, ಥೈಲ್ಯಾಂಡ್ ಆಯಿತು, ಇದೆಲ್ಲ ಸರ್ ಕೊಡ್ತಾ ಇರೋದು ನಿಮ್ಮ ಅಕ್ಯುಮುಲೇಷನ್ BVಯಲ್ಲಿ. ನಿಮ್ಮ ಏನು BV ಇವತ್ತು ನಾಳೆ ಮುಂದಿನ ತಿಂಗಳು, ಇನ್ನೊಂದು ತಿಂಗಳು, 1 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷದಲ್ಲಿ ನೀವು ಮಾಡ್ತೀರಾ, ಎಲ್ಲ BV ಅಕ್ಯುಮುಲೇಷನ್ ಆಗಿ ನಿಮಗೆ ರಿವಾರ್ಡ್ ಬರ್ತದೆ. ಬೇರೆ ಯಾವುದೇ ಕಂಪ್ನಿಲಿ ಸ್ನೇಹಿತರೆ ಇಂಥ ಅದ್ಭುತವಾಗಿರೋಂಥ ಫ್ರೀಡಮ್ ಪ್ಲಾನ್ ಇಲ್ಲ. ಇಷ್ಟೆಲ್ಲ ನಾವು ಪಡ್ಕೊಬೇಕು ಅಂದರೆ ಇವತ್ತು ನೀವು ಚಾಲೆಂಜ್ ತಗೊಂಡು ಸ್ಟಾರ್ಟ್ ಮಾಡಬೇಕು. ನೋ ಮ್ಯಾಟ್ರ್ ಸರ್. ಬಟ್ ತುಂಬ ಜನಗಳಿಗೆ ಆಲ್ರೆಡಿ ಈ ಮಂತು ಸಹ ವಂಡರ್ಫುಲ್ ಅಚೀವ್ಮೆಂಟ್ನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಸಹ ತುಂಬ ಜನ ಈ ಸಲ ಟಿವಿನೂ ತಗೊಳ್ತಾ ಇದ್ದಾರೆ, ಲ್ಯಾಪ್ಟಾಪು ಸಹ ತಗೊಳ್ಳೋಂಥ ಚಾನ್ಸಸ್ ಇದೆ ಅಕ್ಯುಮುಲೇಷನ್ BVಯಿಂದ. ಸೊ ಹಾಗಾಗಿ ಸ್ನೇಹಿತರೆ ಲೇಟ್ ಮಾಡಬೇಡಿ, ಸ್ಟೆಪ್ ಬೈ ಸ್ಟೆಪ್ ಹೋಗಿ ಈಗ ಇದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನು ಅಚೀವ್ ಮಾಡಿ, ಎಲ್ಲರೂ ಲೇಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ಹೆಸರು ಸಹ ಈ ಒಂದು ಬ್ಯಾನರ್ಲಿ ಬಂತು ಅಂದರೆ ನೀವು ಸಹ SHPL ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು. ನಿಮಗೇನು ಬೇಕು ಸಪೋರ್ಟ್, ಕೋಆಪರೇಷನ್ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್ ಕ್ಲಾಸ್ ಸರ್ ಇವತ್ತು. ಒಳ್ಳೆ ಕ್ಲಾಸ್ ಇದೆ ಸರ್ ಇವತ್ತು. Thank you, sir.